ನಾನೀಗ ವಾಸ ಮಾಡುತ್ತಿರುವ ಬೆಂಗಳೂರು ಬಂಗಾಳಕೊಲ್ಲಿ ದಡದಲ್ಲಿರುವ ಮದ್ರಾಸಿನಿಂದ ಅರಬ್ಬಿ ಸಮುದ್ರದ ದಡದಲ್ಲಿರುವ ಮಂಗಳೂರಿನವರೆಗೆ ಒಂದು ನೇರ ಗೀರೆಳೆದರೆ ಆ ಗೀರಿನ ನಡುಮಧ್ಯೆ ಈ ಊರು ಬರುತ್ತದೆಂದು ಹೇಳಬಹುದು. ಭಾರತದ ದಕ್ಷಿಣ ಪ್ರಸ್ಥಭೂಮಿಯ ಮೇಲಿರುವ ಬೆಂಗಳೂರು ಸಮುದ್ರ ಮಟ್ಟದಿಂದ 3000 ಅಡಿಗೂ ಕೊಂಚ ಮೇಲಿರುವುದರಿಂದ ಇಲ್ಲಿ ಕೊಂಚ ಕಾಲ ವಾಸ ಮಾಡಿದ ಯಾವನೂ ಇಲ್ಲಿನ ಆಪ್ಯಾಯಮಾನ ಹವಾಗುಣದಿಂದಾಗಿ ಈ ಊರನ್ನು ಎಂದಿಗೂ ಮರೆಯುವುದಿಲ್ಲ. ಅಷ್ಟು ಸೆಕೆಯೂ ಇಲ್ಲದ, ಅಷ್ಟು ಚಳಿಯೂ ಇಲ್ಲದ ಈ ಊರಿನ ಚಳಿಗಾಲದ ಮಂಜು ಕವಿದ ಮುಂಜಾವುಗಳು, ವರ್ಣರಂಜಿತ ಸಂಜೆಗಳು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಬೇಸಿಗೆಯಲ್ಲಿ ಸಹ ನಡುಮಧ್ಯಾಹ್ನ ಬಿಟ್ಟರೆ ಮಿಕ್ಕೆಲ್ಲಾ ಕಾಲವೂ ತಣ್ಣಗಿರುತ್ತದೆ. ಹಾಗಾಗಿ ಮಳೆಯೂ ಹೆಚ್ಚಿಲ್ಲದ, ಬಿಸಿಲು ಹೆಚ್ಚಿಲ್ಲದ, ಚಳಿಯೂ ಹೆಚ್ಚಿಲ್ಲದ ಹವಾನಿಯಂತ್ರಿತ ಊರು ಇದು. ಕನ್ನಡ ಭಾಷೆಯ ಬೆಂಗಾಳು ಊರು ಎನ್ನುವ ಪದವೇ ಇಂಗ್ಲಿಶಿನವರ ಬಾಯಲ್ಲಿ ಬ್ಯಾಂಗಲೂರಾಗಿರುವುದು. ಬೆಂಗಳೂರು ಎನ್ನುವ ಪದದ ಅರ್ಥ ಕಾಳುಗಳ ಊರು ಎಂದು. ಇಲ್ಲಿ ದೊರೆಯುವ ತಾಜಾ ವಿದೇಶಿ ಮತ್ತು ಸ್ವದೇಶಿ ತರಕಾರಿಗಳನ್ನು ತಿಂದವರೆಲ್ಲರೂ ಈ ಊರಿನ ಅನ್ವರ್ಥನಾಮವೇ ಅಂಕಿತನಾಮವಾಗಿರುವುದನ್ನು ಅರಿಯುತ್ತಾರೆ. 2ನೇ ಮಹಾಯುದ್ಧ ಮುಗಿಯುವವರೆಗೂ ಬೆಂಗಳೂರು ನಗರ ಎಂದು ಹೇಳಿಸಿಕೊಳ್ಳುವಂತಿರಲಿಲ್ಲ. ರಕ್ಷಣಾ ದೃಷ್ಟಿಯಿಂದ ಇದಕ್ಕಿರುವ ಮಹತ್ವ ಮತ್ತು ಕೈಗಾರಿಕೆಗಳಿಗೆ ಇಲ್ಲಿರುವ ಸೌಲಭ್ಯ ಎಲ್ಲವನ್ನೂ ಸರ್ಕಾರ ಮನಗಂಡ ಮೇಲೆ ಬೆಂಗಳೂರು ಇದೀಗ ಭಾರತದಲ್ಲೇ ಜನಪ್ರಿಯ ನಗರವಾಗಿ ರೂಪುಗೊಳ್ಳುತ್ತಿದೆ. ಮಹಾಯುದ್ಧ ಸಮಯದಲ್ಲಿ ಹಾಗೂ ಅನಂತರ ಭಾರತದ ಎಲ್ಲೆಡೆಗಳಿಂದ ಇಲ್ಲಿ ನಾನಾ ಕಾರಣಕ್ಕಾಗಿ ವಲಸೆ ಬಂದ ಜನಗಳಿಂದ ಈ ಊರಿನ ಜನಸಂಖ್ಯೆ 3ರಷ್ಟಾಗಿ ಕೈಗಾರಿಕೆಗಳು ವಿಪರೀತ ಹೆಚ್ಚುತ್ತಿವೆ. ಬೆಂಗಳೂರು ಈಗ ಬೆಳೆಯುತ್ತಿರುವ ನಗರ. ಆದರೆ ಇದೆಲ್ಲ ಬೆಂಗಳೂರನ್ನು ವರ್ಣಿಸುವ ಸರಿಯಾದ ವಿವರಣೆಯಲ್ಲ ಬಿಡಿ. ನಾನೊಂದು ಸುಂದರವಾದ ಬೆಂಗಳೂರೆಂಬ ಊರಲ್ಲಿ ಬದುಕಿದ್ದೇನೆ ಎಂದಿದ್ದರಾಗಿತ್ತು. ಬೆಂಗಳೂರು ಅಸಂಖ್ಯಾತ ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿರುವ ಬೆಟ್ಟಗುಡ್ಡಗಳ ಮೇಲೇ ಇದೆ. ಈ ಊರಿನ ಯಾವುದೇ ಎತ್ತರದ ದಿಣ್ಣೆಯ ಮೇಲೆ ನಿಂತು ನೀವು ಸುತ್ತಮುತ್ತ ವೀಕ್ಷಿಸಿದರೆ ಪಶ್ಚಿಮ, ಪೂರ್ವ, ದಕ್ಷಿಣ ದಿಕ್ಕುಗಳಲ್ಲೆಲ್ಲ ಎತ್ತರವಾದ ಪರ್ವತಗಳನ್ನು ನೋಡಬಹುದು. ಇವೆಲ್ಲ ಹೆಚ್ಚು ಕಡಿಮೆ ಬೆಂಗಳೂರಿನಿಂದ 35 ಮೈಲಿ ಸುತ್ತಳತೆಯೊಳಗೆ ಬರುತ್ತವೆ. ಈ ಬೆಟ್ಟಗಳಲ್ಲಿ ಕೆಲವು ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದವರೆಗೂ ಇವೆ. ಉತ್ತರದಲ್ಲಿರುವ ಬೆಟ್ಟವೇ ಇದರಲ್ಲಿ ಅತ್ಯಂತ ಎತ್ತರವಾದುದು. ಈ 2-3 ಬೆಟ್ಟಗಳ ಸಮುಚ್ಚಯವನ್ನೇ ನಂದಿದುರ್ಗ ಎಂದು ಕರೆಯುತ್ತಾರೆ. ದುರ್ಗ ಅಂದರೆ ಬೆಟ್ಟದ ಮೇಲಿನ ಕೋಟೆ ಎಂದು ಅರ್ಥ. ಈ ಬೆಟ್ಟಗಳಲ್ಲಿ ಉತ್ತರಕ್ಕಿರುವ ಬೆಟ್ಟದ ಶಿಖರದ ಮೇಲೆ ಹಳೆಯದೊಂದು ಶಿಥಿಲವಾದ ಕೋಟೆಯ ಅವಶೇಷಗಳಿವೆ. ಇದನ್ನು ಸುಲಭವಾಗಿ ದುರಸ್ತಿ ಮಾಡಿ ಸರಿಪಡಿಸಬಹುದು. ಇದನ್ನು ಮೈಸೂರನ್ನಾಳಿದ ಮುಸ್ಲಿಂ ದೊರೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕಟ್ಟಿದ್ದೆಂದು ಹೇಳುತ್ತಾರೆ. ಅಲ್ಲೊಂದು ಕಡಿದಾದ ಕಮರಿ ಇದೆ. ಏನಿಲ್ಲೆಂದರೂ ಅದು ಕನಿಷ್ಠ 600 ಅಡಿ ಆಳದ ಪ್ರಪಾತ. ಇದಕ್ಕೆ ಟಿಪ್ಪು ಡ್ರಾಪ್ ಎಂದು ಹೆಸರು. ಟಿಪ್ಪು ಸುಲ್ತಾನ್ ಈ ಪ್ರಪಾತದ ಅಂಚಿನಲ್ಲೊಂದು ಉದ್ದವಾದ ಹಲಗೆ ಇಟ್ಟು ತನಗೆ ತೊಂದರೆ ಕೊಟ್ಟ ಖೈದಿಗಳನ್ನು, ವೈರಿಗಳನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಹಲಗೆ ಮೇಲೆ ನಡೆದು ತುದಿವರೆಗೂ ಹೋಗಿ ವಾಪಸ್ ಬರಲು ಹೇಳುತ್ತಿದ್ದನಂತೆ. ತುದಿವರೆಗೂ ಹೋಗಿ ಹಿಂದಿರುಗಿ ಬಂದವರನ್ನು ಸೆರೆಯಿಂದ ಬಿಡುಗಡೆ ಮಾಡುತ್ತಿದ್ದನಂತೆ. ಆದರೆ ಹಾಗೆ ಹೋಗಿ ಬಂದು ಜೀವ ಉಳಿಸಿಕೊಂಡವರ ದಾಖಲೆ ಯಾವುದೂ ಚರಿತ್ರೆಯಲ್ಲಿ ಸಿಕ್ಕುವುದಿಲ್ಲ. ಅತ್ತಿತ್ತ ತುಯ್ದಾಡುತ್ತಿದ್ದ ಅಥವಾ ತುಯ್ದಾಡುವಂತೆ ಮಾಡುತ್ತಿದ್ದ ಆ ಹಲಗೆ ಮೇಲೆ ನಡೆದು ಹೋಗಿ ಕ್ಷೇಮವಾಗಿ ಹಿಂದಿರುಗುವುದು ಯಾರಿಗೂ ಸಾಧ್ಯವೇ ಇರಲಿಲ್ಲೇನೋ. ಈ ಪ್ರತೀತಿಯ ಬಗ್ಗೆ ಇತಿಹಾಸಕಾರರು ಸಮರ್ಥಿಸಲಾಗದಷ್ಟು ಗೊಂದಲದಲ್ಲಿದ್ದಾರೆ. ಬೆಂಗಳೂರಿನ ಪೂರ್ವಕ್ಕಿಡುವ ಬೆಟ್ಟಗಳ ಸಮುಚ್ಚಯಕ್ಕೆ ಶಿವಗಂಗಾ ಎಂದು ಹೆಸರು. ಅದರ ನೆತ್ತಿಯಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. ಹಿಂದೂಗಳಿಗೆ ಇದೊಂದು ಪವಿತ್ರ ಯಾತ್ರಾಸ್ಥಳ. ಅದರ ನೆತ್ತಿಯಲ್ಲೊಂದು ಬಾವಿ ಇದೆ. ಅದೆಷ್ಟು ಆಳ ಇದೆ ಎಂದರೆ ಅದಕ್ಕೆ ತಳವೇ ಇಲ್ಲ ಎಂದು ಹೇಳುತ್ತಾರೆ. ಕೆಲವರು ಅದು ಅಲ್ಲಿಂದ 35 ಮೈಲಿ ದೂರವಿರುವ ಬೆಂಗಳೂರುವರೆಗೂ ಇರುವ ಭೂಮಿಯಂತರ್ಗತ ಸುರಂಗ ಎಂದು ಹೇಳುತ್ತಾರೆ. ಇವುಗಳ ಸತ್ಯಾಸತ್ಯಗಳನ್ನು ಪರೀಕ್ಷೆ ಮಾಡುವವರು ಯಾರು? ಪಶ್ಚಿಮಕ್ಕಿರುವ ಬೆಟ್ಟಗಳ ಶ್ರೇಣಿಯೇ ಮಾಗಡಿ ಬೆಟ್ಟಗಳ ಸಮುಚ್ಚಯ. ದೂರದಿಂದ ನೋಡಲು ನುಣ್ಣಗಿರುವ ಒಂದೇ ಗುಡ್ಡದಂತೆ ಕಾಣುವ ಇದು ಹತ್ತಿರ ಹೋದರೆ ಒಂದರ ಹಿಂದೆ ಒಂದು ಇರುವ ಗುಡ್ಡ ಎಂದು ಗೊತ್ತಾಗುತ್ತದೆ. ಇವೆರಡರ ನಡುವೆ ಇರುವ ಕಣಿವೆಯಲ್ಲಿ ಬಹು ದಟ್ಟವಾದ ಕಾಡಿದೆ. ಎಷ್ಟು ದಟ್ಟವಾದ ಕಾಡೆಂದರೆ ಒಳನುಸುಳಲು ಅಸಾಧ್ಯವಾದಷ್ಟು ನಿಬಿಡವಾಗಿದೆ. ಅಲ್ಲದೆ ಈ ಪ್ರಯತ್ನದಲ್ಲಿ ಅಲ್ಲಿರುವ ಪಾಚಿಗಟ್ಟಿದ ಕಲ್ಲುಬಂಡೆಗಳ ಮೇಲೆ ನಿಮ್ಮ ಕಾಲೇನಾದರೂ ಜಾರಿದರೆ ಟಿಪ್ಪು ಡ್ರಾಪ್ನಲ್ಲಿ ಕಾಲು ಜಾರಿದವರಿಗಾದ ಗತಿಯೇ ನಿಮಗೆ ಗ್ಯಾರಂಟಿ. ಈ ಬೆಟ್ಟಗಳೇ ನಾನು ಹೇಳ ಹೊರಟಿರುವ ಕಥೆಯ ಹಿನ್ನೆಲೆ ಹೊರತು ಬೆಂಗಳೂರಲ್ಲ. ಮಾಗಡಿ ಊರಿನ ಜನರೆಲ್ಲರೂ ಭಯಭ್ರಾಂತರಾದ ಚಿರತೆ ಇಲ್ಲೇ ಗವೆಯಲ್ಲಿ ಅಡಗಿಕೊಂಡು ಕುಳಿತಿತ್ತು. ಮಾಗಡಿ ಬೆಟ್ಟಗಳು ದಟ್ಟವಾದ ಕುರುಚಲ್ಲು ಕಾಡಿನಿಂದ ಕೂಡಿದ ಚಿಕ್ಕಪುಟ್ಟ ಬೆಟ್ಟಗುಡ್ಡಗಳಿಂದ ಸುತ್ತುವರಿದಿದೆ.
ಮಾಗಡಿ ದಕ್ಷಿಣ ಸುಮಾರು 70 ಮೈಲಿ ದೂರ ಕಾವೇರಿ ನದಿವರೆಗೂ ಸಂಗಮ ಎನ್ನುವ ಜಾಗದವರೆಗೂ ಹಬ್ಬಿರುವ ಸರ್ಕಾರಿ ಮನ್ನಾ ಜಂಗಲ್ ಇದೆ. ಇದರ ಇನ್ನೊಂದು ಪಾರ್ಶ್ವದಲ್ಲಿ ಕ್ಲೋಸ್ಪೇಟೆ ಕಾನಕಾನಹಳ್ಳಿವರೆಗೂ ಒತ್ತೊತ್ತಾದ ಕಲ್ಲುಗುಡ್ಡಗಳಿಂದ ಕೂಡಿದ ದಟ್ಟವಾದ ಕುರುಚಲ್ಲು ಕಾಡಿದೆ. ಈ ಜಾಗವಂತೂ ಲೆಕ್ಕವಿಲ್ಲದಷ್ಟು ಚಿರತೆಗಳ ತವರುಮನೆ, ಶಿಕಾರಿದಾರರ ಸ್ವರ್ಗವೆಂದೇ ಹೇಳಬಹುದು. ಚಿಕ್ಕ ಹುಡುಗನಾಗಿರುವ ನನ್ನ ಮಗನೇ ಇಲ್ಲಿ 40 ಚಿರತೆ, 1 ಡಜನ್ ಕರಡಿಗಳನ್ನು ಹೊಡೆದಿದ್ದಾನೆಂದರೆ ಮತ್ತೇನು? ಮಾಗಡಿ ಬೆಟ್ಟಗಳ ಪಶ್ಚಿಮಕ್ಕೆ ಅನೇಕ ಚದರ ಮೈಲಿ ವಿಸ್ತಾರದ ಕುರುಚಲ್ಲು ಕಾಡಿದೆ. ಇಲ್ಲಿ ಕೃಷ್ಣಮೃಗಗಳು, ನವಿಲು, ಗೌಜಲು ಹಕ್ಕಿಗಳು, ಕಾಡುಕೋಳಿ, ಚಿಟ್ಟುಕೋಳಿಗಳು ಬೇಕಷ್ಟು ಇವೆ. ಈ ಬೆಟ್ಟಗುಡ್ಡಗಳಿಂದ ಆವೃತವಾದ ಪ್ರದೇಶದಿಂದ ಒಂದು ಚಿಕ್ಕ ನದಿ 35 ಮೈಲಿ ದೂರದಲ್ಲಿರುವ ಬೆಂಗಳೂರಿನ ಕಡೆಗೆ ಹರಿಯುತ್ತದೆ. ಬೆಂಗಳೂರಿನಿಂದ 23ನೇ ಮೈಲಿಕಲ್ಲಿನ ಹತ್ತಿರ ರಸ್ತೆ ಅಡ್ಡ ಹಾಯುವ ಈ ನದಿಯ ಹೆಸರು ಅರ್ಕಾವತಿ. ಈ ನದಿಗೆ ಅಲ್ಲೊಂದು ಆಣೆ ಕಟ್ಟಿದ್ದಾರೆ. ಅದೇ ತಿಪ್ಪೇಗೊಂಡನಹಳ್ಳಿ ಜಲಾಶಯ. ಈ ಜಲಾಶಯದ ಜಲಾನಯನ ಪ್ರದೇಶ ಸಾಕಷ್ಟು ವಿಸ್ತಾರವಾಗಿರುವುದರಿಂದ ಬೆಂಗಳೂರಿಗೆ ಇದು ವರ್ಷವಿಡೀ ನೀರು ಪೂರೈಸುತ್ತದೆ. ಬೆಂಗಳೂರಿಗೆ ಎಂತಹ ಬರಗಾಲದಲ್ಲೂ ಈವರೆಗೂ ನೀರಿನ ತೊಂದರೆ ಆಗಿಲ್ಲ. ಈ ಆಣೆ ಪಕ್ಕ ಇರುವ ಭೀಮಾಕಾರದ ಪಂಪುಗಳು 23 ಮೈಲಿ ದೂರವಿರುವ ಬೆಂಗಳೂರಿಗೆ ಸತತವಾಗಿ ನೀರು ಪಂಪು ಮಾಡುತ್ತವೆ. ಈ ಚಿರತೆ ನಾಟಕ ಶುರುವಾಗುವ ವೇದಿಕೆಯ ಪರಿಸರವನ್ನೆಲ್ಲ ಸಮಗ್ರವಾಗಿ ನಿಮಗೆ ವಿವರಿಸಿದ್ದೇನಲ್ಲವೇ? ನಾನು ಚಿರತೆ ಎನ್ನುವ ಪದ ಉಪಯೋಗಿಸಿದ್ದೇನೆ ಎಂದು ಇದರಲ್ಲೇನೋ ವಿಶೇಷವಿದೆ ಎಂದು ನೀವು ಭಾವಿಸಬೇಡಿ. ಲೆಪರ್ಡ, ಪ್ಯಾಂಥರ್, ಚಿರತೆ, ಕುರ್ಕ ಎಲ್ಲ ಹೆಸರುಗಳು ಇಂಡಿಯಾ ದೇಶದಲ್ಲಿ ಒಂದೇ ಪ್ರಾಣಿಗೆ ಅನ್ವಯಿಸುತ್ತದೆ. ನಾನು ಮುಂದೆ ಹೇಳುವ ಘಟನಾವಳಿಗಳು 2ನೇ ಮಹಾಯುದ್ಧ ಶುರುವಾಗುವಕ್ಕೂ ಮೊದಲು ಶುರುವಾಗಿದ್ದು. ಈ ಚಿರತೆ ಮೊದಲು ಮಾಗಡಿ ಬೆಟ್ಟಗಳ ತಪ್ಪಲಿನಲ್ಲಿದ್ದ ಕೆಲವಾರು ಗ್ರಾಮಸ್ಥರ ಕೆಲವಾರು ಕುರಿಗಳನ್ನು, 1-2 ನಾಯಿಗಳನ್ನು ಹಿಡಿದು ತಿಂದು ಹಾಕಿತು. ಗ್ರಾಮಸ್ಥರು ಯಾರೂ ಇದನ್ನು ಗಂಭೀರವಾಗಿ ಪರಿಗಣಿಸದೆ ಗುಣಗಾಡಿಕೊಂಡರು. ಏಕೆಂದರೆ ಶತಮಾನಗಳಿಂದ ಚಿರತೆಗಳು ಗ್ರಾಮಸ್ಥರ ಕುರಿಗಳನ್ನು, ನಾಯಿಗಳನ್ನು ಆಗೀಗ ಹೊತ್ತೊಯ್ಯುವ ಕಿಡಿಗೇಡಿ ಕೆಲಸ ನಡೆಸುತ್ತಿದ್ದವು. ರೈತರು, ಚಿರತೆಗಳು ಆ ಪರಿಸರಗಳಲ್ಲಿ ಒಟ್ಟೊಟ್ಟಿಗೆ ವಿಕಾಸವಾಗಿ ಸಹಬಾಳ್ವೆ ನಡೆಸುತ್ತಿದ್ದವರು. ಕಾಲ ಕಳೆಯಿತು. ನಿಧಾನವಾಗಿ ಆ ಚಿರತೆಗೆ ಧೈರ್ಯ ಹೆಚ್ಚಾಯಿತು. ಕೆಲವು ದಿನಗಳ ಮೇಲೆ ಆ ಚಿರತೆ 1-2 ಎತ್ತುಗಳನ್ನು, ಕೆಲವು ಹಸುಗಳನ್ನು ಕಂದು ತಿಂದು ಹಾಕಿತು. ಇದು ಮಾತ್ರ ಸ್ವಲ್ಪ ಗಂಭೀರವಾದ ಕ್ರಿಮಿನಲ್ ಅಪರಾಧವೇ ಸರಿ. ಏಕೆಂದರೆ ಬಸು ಹಿಂದೂಗಳಿಗೆ ಪೂಜ್ಯ ವಸ್ತು. ಅವರು ಮಾಂಸಾಹಾರ ಮಾಡುವವರಾದರೂ ದನದ ಮಾಂಸ ಮಾತ್ರ ಮುಟ್ಟುವುದಿಲ್ಲ. ಅಷ್ಟೇ ಅಲ್ಲ, ಎತ್ತುಗಳು, ಹೋರಿಗಳು ರೈತರ ಅನೇಕ ಕಷ್ಟಕರ ಕೆಲಸಗಳಲ್ಲಿ ಭಾಗಿಯಾಗಿ ದುಡಿಯುತ್ತವೆ. ಅವು ಅವರ ಹೊಲ ಗದ್ದೆಗಳನ್ನು ಉಳುಮೆ ಮಾಡುತ್ತವೆ, ಅವರ ಗಾಡಿಗಳನ್ನು ಎಳೆದು ಸಾಮಾನು ಸರಂಜಾಮು ಸಾಗಿಸುತ್ತವೆ, ಮನೆ ಕಟ್ಟುವಾಗ ಗಾರೆ ಅರೆಯಲು ಕಲ್ಲು ಎಳೆಯುತ್ತವೆ. ಹಾಗಾಗಿ ಎತ್ತುಗಳಿಗೆ ಪೂಜ್ಯ ಸ್ಥಾನವಲ್ಲದೆ ರೈತರ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಮಹತ್ವದ ಪಾತ್ರ ಇದೆ. ಇಷ್ಟಾದರೂ ಅವರು ಚಿರತೆ ತಪ್ಪನ್ನು ತಿಳಿಯದೆ ಮಾಡಿದ ಅಪರಾಧ ಎಂದು ಕ್ಷಮಿಸುತ್ತಿದ್ದರೇನೋ. ಆದರೆ ಹಸುವನ್ನು ಕೊಲ್ಲುವುದೆಂದರೇನು? ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ಅಡುಗೆಗೆ ಬಳಸುವ ತುಪ್ಪ ಮೊದಲಾದ ಇಷ್ಟೊಂದು ಅಮೂಲ್ಯ ವಸ್ತುಗಳನ್ನಿತ್ತು ಸಲಹುವ ಗೋಮಾತೆಯನ್ನು ಕೊಂದು ತಿಂದಿದೆಯಲ್ಲ, ಈ ಅಕ್ಷಮ್ಯ ಅಪರಾಧ ಎಲ್ಲಾದರೂ ಕ್ಷಮಿಸುವುದುಂಟೆ? ಇದಕ್ಕೇನಾದರೂ ಮಾಡಲೇಬೇಕು ಎಂದು ನಿಶ್ಚಯಿಸಿದರು. ಬೆಂಗಳೂರಿನಲ್ಲಿ ಒಬ್ಬ ಮುನಿಶಾಮಿ ಎನ್ನುವ ಹಳವ ಇದ್ದ ಏನು, ಈ ಮಹಾನುಭಾವ ಈಗಲೋ ಈ ಕಥೆ ಬರೆಯುವ ಕಾಲಕ್ಕೂ ಇದ್ದಾನೆ. ಇವನು ತನ್ನನ್ನು ಜೆಂಟಲ್ಮ್ಯಾನ್ ಶಿಕಾರಿದಾರರ ಗೈಡ್ ಎಂದು ಕರೆಸಿಕೊಳ್ಳುತ್ತಾನೆ. ಜೆಂಟಲ್ಮ್ಯಾನ್ ಶಿಕಾರಿದಾರರೆಂದರೆ ಇನ್ನೇನಲ್ಲ, ಕೋವಿ ಲೈಸೆನ್ಸ್, ಶಿಕಾರಿ ಲೈಸೆನ್ಸ್ ಪಡೆದು ಕಾನೂನುಬದ್ಧವಾಗಿ ಶಿಕಾರಿ ಮಾಡುವ ತೆವಲಿನವರು. ಆದರೆ ಇವನು ಮಾತ್ರ ಖದೀಮ ಹಾಗೂ ಘಾಟಿ. ಇವನ ಕೆಲಸ ಏನಪ್ಪಾ ಅಂದರೆ ಒಳ್ಳೊಳ್ಳೆ ಕೋವಿಗಳನ್ನು ಕೊಂಡುಕೊಂಡು ಶಿಕಾರಿ ಮಾಡಲು ಹಾತರುತ್ತಿರುವ ಜೆಂಟಲ್ಮ್ಯಾನ್ ಶಿಕಾರಿದಾರರಿಗೆ ಶಿಕಾರಿ ವರ್ತಮಾನ ಕೊಡುವುದು. ಮಾಸ್ಟರ್, ವೈಟ್ಫೀಲ್ಡ್ನಿಂದ ಕೇವಲ 12 ಮೈಲಿ ದೂರ 40 ಕಾಡು ಹಂದಿ ಹಿಂಡೆ ಇದೆ, ಯು ಕಮ್ ಸೂಟ್. ಇಲ್ಲವೇ ಮಾಸ್ಟರ್, ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ರೋಡ್ನಲ್ಲಿ 20ನೇ ಮೈಲಿಕಲ್ಲಿನ ಮಾಗಡಿ ಕ್ರಾಸ್ನ ಹತ್ತಿರ 2 ದೊಡ್ಡ ಜಿಂಕೆ ಗುಂಪುಗಳಿವೆ, ನೀವು ಕಾರಿನಿಂದ ಇಳಿಯುವಗಸ್ಥ ಸಹ ಇಲ್ಲ, ಯು ಕಮ್ ಪೂಟ್ ಎಂದೆಲ್ಲ ಶಿಕಾರಿ ಮಾಡಲು ಹಾತರುತ್ತಿರುವ ಪೇಟೆ ಶಿಕಾರಿದಾರರಿಗೆ ಪ್ರಲೋಭನವಡ್ಡುತ್ತಿದ್ದ. ಅವರಿಗೆ ಈ ವಿಚಾರ ತಿಳಿಸಿದ್ದಕ್ಕಾಗಿ ಅವರ ಹತ್ತಿರ ಒಂದಷ್ಟು ಮುಂಗಡ ಹಣ ಪಡೆದು ಶಿಕಾರಿಗೆ ದಿನಾಂಕ ಗೊತ್ತು ಮಾಡಿ ಹೋಗುವುದು ಮಾಡುತ್ತಿದ್ದನಂತೆ. ಅಕಸ್ಮಾತ್ ಅವರೇನಾದರೂ ಮತ್ತೊಮ್ಮೆ ಸಿಕ್ಕಿ, ಎಲ್ಲಯ್ಯ ನೀನು ಅವತ್ತು ಹೇಳಿದ 40 ಕಾಡು ಹಂದಿ ಅಥವಾ 2 ಜಿಂಕೆ ಗುಂಪುಗಳ ಕಥೆ ಏನಾಯಿತು ಎಂದು ಕೇಳಿದರೆ, ನಾನು ಅವತ್ತೇ ಹೇಳಿಲ್ಲವೇ ನಿಮಗೆ, ಯು ಕಮ್ ಕ್ವಿಕ್ ಸೂಟ್ ಅಂತ. ನಿನ್ನೆ ಅಷ್ಟೇ ಬಿಗ್ ಮಿಲಿಟರಿ ಆಫೀಸರ್ಸ್ ಕಮ್ ಅಂಡ್ ಜೂಟ್ ಆಲ್, ಮಿಕ್ಕವೆಲ್ಲ ಓಡಿ ಹೋದವು. ವಾಟ್ ಟು ಡೂ ಮಾಸ್ಟರ್, ಡೋಂಟ್ ವರಿ, ಐ ವಿಲ್ ಕಮ್ ಅನದರ್ ಡೇ ಎಂದು ಸಮಯಕ್ಕೆ ಸರಿಹೊಂದುವಂತೆ ಒಂದು ಪಕ್ಕಾ ಡೋಂಗಿ ಹೊಡೆಯುತ್ತಿದ್ದ.
ಕಂಟೋನ್ಮೆಂಟ್ನಲ್ಲಿ ಮಿಲಿಟರಿ ಇದ್ದಿದ್ದರಿಂದ ಇದ್ದರೂ ಇರಬಹುದೇನೋ ಎಂದು ಈ ಪೆದ್ದು ಜೆಂಟಲ್ಮ್ಯಾನ್ ಶಿಕಾರಿದಾರರು ಇನ್ನಷ್ಟು ಅವನಿಗೆ ಅಡ್ವಾನ್ಸ್ ಕೊಡುತ್ತಿದ್ದರು. ಕಾಡು ಹಂದಿ ಜಿಂಕೆ ಹಿಂಡು ಕಂಡೆ ಎಂದು ದುಡ್ಡು ಹೊಡೆಯುತ್ತಿದ್ದುದರಿಂದ ಮುನಿಶಾಮಿಯ ಸಂಗಪುಟ್ಟ ಖದೀಮತನದ ಕೆಲಸವಷ್ಟೇ. ಅವನ ಖದೀಮತನದ ಕಲೆಗಾರಿಕೆಯನ್ನು ನೋಡಬೇಕೆಂದರೆ ಬಡಪಾಯಿ ಜೆಂಟಲ್ಮ್ಯಾನ್ ಶಿಕಾರಿದಾರರ ಬಳಿ ಅವನು ಚಿರತೆ ವರ್ತಮಾನ ಕೊಡುವಾಗ ನೋಡಬೇಕು. ಅವನು ಈ ಪೆದ್ದುಗಳನ್ನು ಬಂಗಲೆ ಬಳಿಯೋ ಅಥವಾ ದಾರಿಯಲ್ಲೋ ಸಂಧಿಸಿ, ಸರ್, ಮೀ ಬಿಗ್ ಜೆಂಟಲ್ಮ್ಯಾನ್ ಶಿಕಾರಿ ಗೈಡ್, ನಾನು ಎಷ್ಟೋ ಜನಕ್ಕೆ ಜಿಂಕೆ, ಕಾಡುಕೋಳಿ, ಹಂದಿ, ಮೊಲ ಎಲ್ಲ ತೋರಿಸಿ ಹೊಡಿಸಿದ್ದೇನೆ. ಕಾಡುಬಾತು ಹೊಡೆಯುವುದಾದರೆ ಅವುಗಳನ್ನೂ ತೋರಿಸುತ್ತೇನೆ. ದೇ ಕಮ್ ಪ್ಲೆಂಟಿ ಇನ್ ಕ್ರಿಸ್ಮಸ್ ಟೈಮ್. ಮಾಸ್ಟರ್ ಲೈಕ್ ಟು ಶೂಟ್ ಪ್ಯಾಂಥರ್. ಓನ್ಲಿ 15 ಮೈಲ್ಸ್. ಕಾನ್ಕಾನ್ಹಳ್ಳಿ ರೋಡ್. 15 ರೂಪಾಯಿ ಅಡ್ವಾನ್ಸ್ ಕೊಡಿ. ಮೀಟ್ ಐ ಲೈವ್ ಡಾಂಕಿ. ಪ್ಯಾಂಥರ್ ಕಿಲ್ ಡಾಂಕಿ. ನಿಮ್ಮನ್ನು ಬಂದು ಕರೆದುಕೊಂಡು ಹೋಗುತ್ತೇನೆ. ನಾನು ನಿಮಗೋಸ್ಕರ ಮರದ ಮೇಲೆ ಮಚಾನ್ ಸಹ ಕಟ್ಟಿಸುತ್ತೇನೆ. ಮಾಸ್ಟರ್ ಶೂಟ್ ಪ್ಯಾಂಥರ್ ವೆರಿ ಈಸಿ ಎಂದು ಉದ್ವೇಗಭರಿತನಾಗಿ ಅವರು ನಂಬುವಂತೆ ನಾಟಕ ಮಾಡುತ್ತಿದ್ದ. ಇದನ್ನು ಕೇಳಿದ ಪೇಟೆ ಜೆಂಟಲ್ಮ್ಯಾನ್ ಶಿಕಾರಿದಾರರಿಗೆ ಅಚ್ಚರಿಯಾಗುತ್ತಿತ್ತು. ಕೇವಲ 15 ರೂಪಾಯಿಗೆ ಒಂದು ಚಿರತೆ ಶಿಕಾರಿ, ಅದು ಬೆಂಗಳೂರಿನಿಂದ 15 ಮೈಲು ದೂರದಲ್ಲಿ. ಶಿಕಾರಿ ಎನ್ನುವುದು ಬಹಳ ದುಬಾರಿ ವ್ಯವಹಾರ ಎಂದು ತಿಳಿದಿದ್ದೇನಲ್ಲ, ನಾನೆಂತ ಪೆದ್ದು ಎಂದು ಯೋಚಿಸುತ್ತಿದ್ದ ಜೆಂಟಲ್ಮ್ಯಾನ್ ಶಿಕಾರಿದಾರ ಅಲ್ಲೇ ಮುನಿಶಾಮಿ ಬುಟ್ಟಿಗೆ ಬೀಳುತ್ತಿದ್ದ. ಸರಿ, ಮುನಿಶಾಮಿ ಜೇಬಿಗೆ 15 ರೂಪಾಯಿಗಳು ಬೀಳುತ್ತಿದ್ದವು. ಮುನಿಶಾಮಿ ಅಲ್ಲಿಗೆ ಹೋಗಿ ಕೆಲಸ ಮಾಡಲು ಊಟ ತಿಂಡಿ ಖರ್ಚು 2 ರೂಪಾಯಿ ಮತ್ತು ಬಸ್ ಚಾರ್ಜು 3 ರೂಪಾಯಿ ಎಂದು ಮತ್ತೆ 5 ರೂಪಾಯಿ TADA ಅವರ ಕೈಲಿ ಕಕ್ಕಿಸುತ್ತಿದ್ದ. ಪೆದ್ದರು ಇದೆಲ್ಲ ಸಮರ್ಥನೀಯ ಖರ್ಚೇ ಸರಿ ಎಂದು ಹಿಂದು ಮುಂದು ನೋಡದೆ ಕೊಡುತ್ತಿದ್ದರು. ಸಂತೃಪ್ತನಾಗಿ ನಿರ್ಗಮಿಸುತ್ತಿದ್ದ ಮುನಿಶಾಮಿ. ದುಡ್ಡು ಸಿಕ್ಕ ತಕ್ಷಣ ಅವನು ಮಾಡುತ್ತಿದ್ದ ಕೆಲಸವೆಂದರೆ ಸಮೀಪದಲ್ಲಿದ್ದ ಶೇಂದಿ ಅಂಗಡಿಗೆ ನುಗ್ಗುತ್ತಿದ್ದುದು. ಅವನು ಕೇವಲ ತೆಂಗಿನ ಮರದ ಶೇಂದಿ ಮಾತ್ರ ಕುಡಿಯುತ್ತಿದ್ದ. ಶರಾಬು ಕುಡಿದರೆ ಅದರ ನಿಶಾ ನನಗೆ ತಾಳುವುದಕ್ಕಾಗಲ್ಲ, ನನ್ನದು ಏನಿದ್ದರೂ ಶೇಂದಿ ಮಾತ್ರ ಎನ್ನುತ್ತಿದ್ದ. ಚೆನ್ನಾಗಿ ಕುಡಿದು ಮತ್ತಿನಲ್ಲಿ ಮಲಗುವುದಷ್ಟೇ ಅವನು ಅವತ್ತು ಮಾಡುತ್ತಿದ್ದ ಕೆಲಸ. ಮಾರನೇ ದಿನ ಎದ್ದು ನಿಷ್ಠಾವಂತನಂತೆ ಚಿರತೆ ಆಕರ್ಷಿಸಲು ಕಾಡಿಗೆ ಕತ್ತೆ ಕಟ್ಟಲು ತೆರಳುತ್ತಿದ್ದ. ಬೆಂಗಳೂರಲ್ಲಿ ಕೆಲಸಕ್ಕೆ ಬಾರದೆ ಬೀದಿ ಅಲೆಯುವ ವಾರಸುದಾರರಿಲ್ಲದ ಕತ್ತೆ, ನಾಯಿ, ದನ ಇತ್ಯಾದಿಗಳನ್ನು ಕೂಡುವ 2 ಪಿಂಜರ ಪೋಲು ದೊಡ್ಡಿಗಳಿವೆ. ಅಲ್ಲಿರುವ ಪ್ರಾಣಿಗಳಲ್ಲಿ ಯಾವಾದರೂ ನಿಮ್ಮವಿದ್ದರೆ ಅವುಗಳನ್ನು ಬಿಡಿಸಿಕೊಳ್ಳಲು ನೀವು ಸರ್ಕಾರಕ್ಕೆ ಕೊಡಬೇಕಾಗಿದ್ದ ಜುಲ್ಮಾನೆ 1 ರೂಪಾಯಿ. ಅವುಗಳನ್ನು 10 ದಿನಗಳವರೆಗೆ ಯಾರೂ ಬಿಡಿಸಿಕೊಳ್ಳಲು ಬರೆದಿದ್ರೆ ಸರ್ಕಾರವೇ ಆ ಪ್ರಾಣಿಗಳನ್ನು ಹರಾಜಿನಲ್ಲಿ ಮಾರಾಟ ಮಾಡಿ ಅಲ್ಲಿಯವರೆಗೆ ಅವುಗಳನ್ನು ನೋಡಿಕೊಂಡ ಖರ್ಚನ್ನು ತುಂಬಿಕೊಳ್ತಿತ್ತು. ಈ ಹರಾಜನ್ನು ಸರ್ಕಾರ ವಾರಕ್ಕೆ 2 ಬಾರಿ ಮಾಡ್ತಿತ್ತು. ಮುನಿಶಾಮಿ ನೇರವಾಗಿ ಈ ಹರಾಜುಗಳಿಗೆ ಹೋಗಿ 2 ರೂಪಾಯಿ ತೆತ್ತು ಒಂದು ಕತ್ತೆ ಕೊಳ್ತಿದ್ದ. ಕೆಲವೊಮ್ಮೆ ತಾನೇ ವಾರಸುದಾರನೆನ್ನುವಂತೆ ನಟಿಸಿ ಸರ್ಕಾರಕ್ಕೆ 1 ರೂಪಾಯಿ ದಂಡ ತೆತ್ತು ಕತ್ತೆ ಬಿಡಿಸಿಕೊಳ್ತಿದ್ದ. ಕತ್ತೆಗಳೆಲ್ಲ ಒಂದೇ ತರ ಕಾಣ್ತವೆ, ಯಾವುದು ಯಾರದ್ದೋ ಗುರುತು ಹಚ್ಚುವವರು ಯಾರು? ಯಾವ ಅಧಿಕಾರಿ ಯಾವ ದಾಖಲೆಗಳ ಸಹಾಯದಿಂದ ಕತ್ತೆಗಳ ಸ್ವಾಮ್ಯತ್ವ ಯಾರದ್ದೆಂದು ಪತ್ತೆ ಹಚ್ಚಿಯಾನೋ? ಎಷ್ಟೋ ಸಾರಿ ಮುನಿಶಾಮಿ ಕತ್ತೆ ತರಲು ಅವನ ಗೆಳೆಯರಿಗೂ ವಹಿಸುತ್ತಿದ್ದ. ಒಟ್ಟಿನಲ್ಲಿ ಮುನಿಶಾಮಿ ಅವನ ಮಾಸ್ಟರ್ ಕೊಟ್ಟಿದ್ದ 15 ರೂಪಾಯಿಯಲ್ಲಿ ಕೇವಲ 1 ಅಥವಾ 2 ರೂಪಾಯಿಗೆ ಒಂದು ಕತ್ತೆ ಗಿಟ್ಟಿಸುತ್ತಿದ್ದ. ಶೇಕಡ 650ರಷ್ಟು ಲಾಭ ಮಾಡುತ್ತಿದ್ದುದರಿಂದ ಕತ್ತೆಗೆ ದುಡ್ಡು ಖರ್ಚು ಮಾಡಲು ಅವನಿಗೆ ಬೇಸರವಾದರೂ ಯಾಕೆ? ಆಮೇಲೆ ಅವನು ಕತ್ತೆಯನ್ನು ಹಿಡಿದುಕೊಂಡು ಮಾಸ್ಟರ್ಗೆ ಯಾವ ಜಾಗದಲ್ಲಿ ಚಿರತೆ ನೋಡಿದ್ದೇನೆಂದು ಹೇಳಿರುತ್ತಿದ್ದನೋ ಅಲ್ಲಿಯವರೆಗೂ ನಡೆದುಕೊಂಡೇ ಹೋಗುತ್ತಿದ್ದ. ಅಲ್ಲಿ ಕತ್ತೆಯನ್ನು 3 ದಿನ ಕಟ್ಟಿಹಾಕುತ್ತಿದ್ದ. ಅನ್ನ ನೀರಿಲ್ಲದೆ ಕಾಡಿನಲ್ಲಿ 3 ದಿನ ಕಳೆದಿದ್ದ ಆ ಕತ್ತೆಯನ್ನು ಅನಂತರ ಅವನೇ ಕೊಲ್ಲುತ್ತಿದ್ದ. ಇದಕ್ಕಾಗಿ ಅವನು ಕುದುರೆಗೆ ಲಾಳ ಹೊಡೆಯಲು ಉಪಯೋಗಿಸುವ ಹುಲಿಯುಗುರಿನಂಥ 2 ವಿಚಿತ್ರ ಆಯುಧಗಳನ್ನು ಇಟ್ಟುಕೊಂಡಿದ್ದ. ಇದೆಲ್ಲ ಅವನಿಂದಲೇ ನಾನು ತಿಳಿದಿರುವುದರಿಂದ ಇಷ್ಟು ವಿವರ ಕೊಡಲು ಸಾಧ್ಯವಾಗಿದ್ದು. ಈ ಉಪಕರಣಗಳಿಂದ ಒಂದು ಪ್ರಾಣಿಯನ್ನು ಹೇಗೆ ಕೊಲ್ಲಬಹುದೋ ನಾನಂತೂ ಪ್ರತ್ಯಕ್ಷವಾಗಿ ನೋಡಿಲ್ಲ. ಕತ್ತಿಗಿತ್ತಿ ಉಪಯೋಗಿಸಿ ಕಡಿದು ಕೊಂದರೆ ತನ್ನ ಕಳ್ಳಾಟ ಬಯಲಾಗುತ್ತದೆಂದೋ ಏನೋ ಇವನು ತದ್ವತ್ತಾಗಿ ಚಿರತೆಯೇ ಕತ್ತೆಯನ್ನು ಕೊಂದಂತೆ ಅದರಲ್ಲಿ ಕತ್ತೆ ಕುತ್ತಿಗೆಯನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತಿದ್ದ. ಕತ್ತೆ ಕೆಳಗೆ ಬೀಳುತ್ತಲೂ ಇವನು ಕತ್ತೆ ಕುತ್ತಿಗೆಯ 2 ಭಾಗಗಳಿಗೂ ಚುಚ್ಚಿ ಆದಷ್ಟು ಗಾಯ ಮಾಡುತ್ತಿದ್ದ. ಅದು ಸತ್ತ ನಂತರ ಆ ಆಯುಧದ ಹಿಂಭಾಗದ ಹರಿತ ಮೊನೆಯಿಂದ ಅದರ ಹೊಟ್ಟೆ ಕುಯ್ದು ಕರುಳು ಪಚ್ಚಿಯನ್ನೆಲ್ಲ ಹೊರಗೆಳೆದು ಅದರ ದೇಹದ ಮಾಂಸವನ್ನು ಹಲವಾರು ಕಡೆ ಕುಯ್ದು ಚಿರತೆ ಅದನ್ನು ಕೊಂದು ಅರ್ಧಮರ್ಧ ತಿಂದಂತೆಯೇ ಮಾಡಿ ಆಮೇಲೆ ಕಾಡಿನ ಸೊಪ್ಪನ್ನೆಲ್ಲ ತಂದು ಮುಚ್ಚಿಬಿಡುತ್ತಿದ್ದ.
ಇದೆಲ್ಲ ಆದ ಮೇಲೆ ಅವನು ಮಾಡುತ್ತಿದ್ದ ಕೊಟ್ಟ ಕೊನೆಯ ಕೆಲಸವೇನೆಂದು ನೀವು ಊಹಿಸಲಾರಿರಿ. ಇದು ಗಾಠಿ ಮುನಿಶಾಮಿಯ ಅಸಾಧಾರಣ ಕಾರ್ಯಕುಶಲತೆ ಎಂದೇ ಹೇಳಬೇಕು. ಅವನು ಚೀಲದಿಂದ ಒಂದು ಚಿರತೆಯ ಪಾದ ತೆಗೆಯುತ್ತಿದ್ದ. ಚಿರತೆ ಕಾಲಿನ ಮೂಳೆಗಳನ್ನೆಲ್ಲ ತೆಗೆದು ಅದಕ್ಕೆ ಹುಲ್ಲು ತುಂಬಿ ಒಂದು ನಕಲಿ ಚಿರತೆ ಕಾಲು ಮಾಡಿಟ್ಟುಕೊಂಡಿದ್ದ. ಅದನ್ನು ತೆಗೆದುಕೊಂಡು ಅಲ್ಲೆಲ್ಲ ಚಿರತೆ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಚಿರತೆ ಸಾಕ್ಷಾತ್ತಾಗಿ ಬಂದು ಕತ್ತೆ ಕೊಂದಂತೆಯೇ ಮಾಡುತ್ತಿದ್ದ. ಅನಂತರ 4 ಆಣೆ ಕೊಟ್ಟು ದಾರಿಯಲ್ಲಿ ಸಾಗುವ ಲಾರಿಯಲ್ಲಿ ಕುಳಿತು ಬೆಂಗಳೂರಿನತ್ತ ದೌಡಾಯಿಸುತ್ತಿದ್ದ. ಭಾರೀ ಉದ್ವೇಗದಲ್ಲಿ ಇನ್ನು ತಡ ಮಾಡುವಂತಿಲ್ಲ ಎನ್ನುವ ಅವಸರದಲ್ಲಿ ಇವನಿಗೆ ದುಡ್ಡು ಕೊಟ್ಟು ಸಿಕ್ಕಿಬಿದ್ದಿರುವ ಮಾಸ್ಟರ್ ಬಂಗಲೆಗೆ ನುಗ್ಗಿ ಚಿರತೆ ಕತ್ತೆ ಹಿಡಿದಿರುವ ಸಮಾಚಾರ ತಿಳಿಸುತ್ತಾ ಬೇಗ ಬೇಗ ಥರ್ಮಾಸ್ ಫ್ಲಾಸ್ಕಿಗೆ ಕಾಫಿ ತುಂಬಿಕೊಳ್ಳುವಂತೆಯೂ ಸ್ಯಾಂಡ್ವಿಚ್ಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆಯೂ ಗಡಿಬಿಡಿ ಮಾಡುತ್ತಿದ್ದ. ಇವನೇ ಅವರ ಟಾರ್ಚ್ಗಳಿಗೆ ಸೆಲ್ ಹಾಕುತ್ತಾ ರೈಫಲ್ ಒರೆಸಿ ರೆಡಿ ಮಾಡುತ್ತಾ ತಡ ಮಾಡಿದರೆ ತನ್ನ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ ಎಂದು ಗಡಿಬಿಡಿ ಮಾಡುತ್ತಿದ್ದ. ಆಮೇಲೆ ಇಬ್ಬರೂ ಕಾರು ಹತ್ತಿ ಚಿರತೆ ಹುಲಿ ಹಿಡಿದಿರುವ ಜಾಗದತ್ತ ಅಸಾಧ್ಯ ವೇಗದಲ್ಲಿ ಕಾಡಿಗೆ ದೌಡಾಯಿಸುತ್ತಿದ್ದರು. ಮುನಿಶಾಮಿ ಕತ್ತೆಯನ್ನು ಚಿರತೆ ಹಿಡಿದು ಕೊಂದಿರುವ ಹಲ್ಲು ಗುರುತುಗಳನ್ನು ಚಿರತೆಯ ಕುತ್ತಿಗೆಯ ಮೇಲೂ ಅಲ್ಲೆಲ್ಲ ಅದು ಓಡಾಡಿರುವ ಹೆಜ್ಜೆ ಗುರುತುಗಳನ್ನು ನೆಲದ ಮೇಲೂ ತೋರಿಸುತ್ತಿದ್ದ. ಅನಂತರ ಮಚಾನ್ ಕಟ್ಟಲು 2 ಆಳುಗಳಿಗೆ 2 ರೂಪಾಯಿಯಂತೆ 4 ರೂಪಾಯಿ ತೆಗೆದುಕೊಂಡು ಪಕ್ಕದ ಹಳ್ಳಿಗಳಿಂದ 4 ಆಣೆ ಸಂಬಳಕ್ಕೆ 2 ಆಳುಗಳನ್ನು ಕರೆದು ತಂದು ಮಚಾನು ಕಟ್ಟಿಸುತ್ತಿದ್ದ. ಮಾಸ್ಟರ್ ಮರ ಹತ್ತಿ ಚಿರತೆಗಾಗಿ ಕಾದು ಕೂರುವ ಮೊದಲು ಮುನಿಶಾಮಿಯ ಇನ್ನೊಂದು ಚೌಕಾಶಿ ನಡೆಯುತ್ತಿತ್ತು. ಅದೇನೆಂದ್ರೆ ಚಿರತೆ ಒಂದು ಮಾಸ್ಟರ್ ಅದನ್ನೇನಾದರೂ ಹೊಡೆದರೆ ಮುನಿಶಾಮಿಗೆ 20 ರೂಪಾಯಿ ಬಕ್ಷಿಸ್ ಕೊಡಬೇಕು. ಅಕಸ್ಮಾತ್ ಗುರಿ ತಪ್ಪಿ ಚಿರತೆ ಪಾರಾದ್ರೆ ಅದು ಮಾಸ್ಟರ್ ತಪ್ಪಿನಿಂದ ಆದದ್ರಿಂದ ಮುನಿಶಾಮಿಗೆ ಮಾಸ್ಟರ್ 10 ರೂಪಾಯಿ ಕೊಡಬೇಕು. ಅಕಸ್ಮಾತ್ ಮರದ ಮೇಲೆ ಮಾಸ್ಟರ್ ಕುಳಿತಿರುವ ಸುಳಿವು ದೊರೆತು ಚಿರತೆ ದೂರದಿಂದಲೇ ನಿರ್ಗಮಿಸಿ ಬರದೇ ಹೋದರೆ ಆಗಲೂ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಮಾಸ್ಟರ್ 5 ರೂಪಾಯಿಯನ್ನಾದರೂ ಕೊಡಬೇಕು. ಇದಿಷ್ಟು ಮರ ಹತ್ತುವ ಮೊದಲು ಮಾಸ್ಟರ್ಗೆ ಮುನಿಶಾಮಿ ಹಾಕುತ್ತಿದ್ದ ಕರಾರು. ಚಿರತೆ ಹೊಡೆಯುವ ತುರಾತುರಿಯಲ್ಲಿರುತ್ತಿದ್ದ ಈ ಪೇಟೆ ಜೆಂಟಲ್ಮೆನ್ ಶಿಕಾರಿ ಸಾಹಿಬ್ರು ಈ ಕುರಿತು ಅವನ ಬಳಿ ಚರ್ಚೆ ಮಾಡುವ ಸ್ಥಿತಿಯಲ್ಲಿರುತ್ತಾರೆ ಏನೋ. ಅವನು ಹೇಳಿದ್ದಕ್ಕೆಲ್ಲ ಆಯಿತು ಎಂದು ತಲೆಯಾಡಿಸಿ ಮರ ಹತ್ತುತ್ತಿದ್ದರು. ಸರಿ, ಬೆಳಗಾಗುವವರೆಗೆ ಕಣ್ಣಿಗೆ ಎಣ್ಣೆ ಹಾಕಿ ಕಾದರೂ ಚಿರತೆ ಬರುತ್ತಿರಲಿಲ್ಲ. ಇಲ್ಲದ ಚಿರತೆ ಬರುವುದಾದರೂ ಎಲ್ಲಿಂದ? ಮುನಿಶಾಮಿಗೆ ಅವನ ಕರಾರಿನ ಪ್ರಕಾರ 5 ರೂಪಾಯಿ ಸಂದಾಯವಾಗುತ್ತಿತ್ತು. ಮುನಿಶಾಮಿ ಚಿರತೆಗಳೆಲ್ಲ ಬಹಳ ಸೂಕ್ಷ್ಮ ಪ್ರಾಣಿಗಳೆಂದು, ಅವುಗಳ ನಡವಳಿಕೆಯನ್ನು ಯಾರೂ ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಹತಾಶನಾಗಿ ಮರ ಎಳೆಯುತ್ತಿದ್ದ ಮಾಸ್ಟರ್ ಮಹಾಶಯನಿಗೆ ಸಾಂತ್ವನ ಹೇಳುತ್ತಿದ್ದ. ಏನು ಹೆದರಬೇಡಿ, ಅದು ಎಲ್ಲಿ ಹೋಗುತ್ತದೆ? ಇನ್ನೊಂದು ಕತ್ತೆ ಕಟ್ಟುತ್ತೇನೆ. ಇವತ್ತಲ್ಲದಿದ್ದರೂ ನಾಳೆ ಅದು ಮತ್ತೊಮ್ಮೆ ಬರುವುದರಲ್ಲಿ ಅನುಮಾನವಿಲ್ಲ ಎಂದು. ಹೀಗೆ ನಡೆದ ಕಥೆಯೇ ಅನೇಕ ಬಾರಿ ಪುನರಾವರ್ತನೆ ಆಗುತ್ತಿತ್ತು. ಎಷ್ಟು ಸಾರಿ ಎಂದರೆ ಎಷ್ಟು ಪ್ರಯತ್ನಪಟ್ಟರೂ ಕೈಗೆ ಸಿಗದಿರುವ ಈ ಚಿರತೆ ಹೊಡೆಯುವ ಆಸೆಯನ್ನೇ ಮುನಿಶಾಮಿಯ ಮಾಸ್ಟರ್ ತೊರೆದು ಕಾಡುಬಾತುಗಳನ್ನೋ ಗೌಜಲು ಹಕ್ಕಿಗಳನ್ನು ಹೊಡೆದು ಶಿಕಾರಿಯ ಚಪಲ ತೀರಿಸಿಕೊಳ್ಳಲು ನಿರ್ಧರಿಸುತ್ತಾರೆ. ಆಗಲೂ ಅವರನ್ನು ನೋಡಲು ಮುನಿಶಾಮಿಯನ್ನೇ ಆಶ್ರಯಿಸಬೇಕಾಗುತ್ತಿತ್ತು. ನಿಮಗೆ ಅಚ್ಚರಿಯಾಗಬಹುದು, ಮುನಿಶಾಮಿಯ ಖದೀಮಿ ಬುದ್ಧಿಯ ಬಗ್ಗೆ ನನಗೆ ಇಷ್ಟೆಲ್ಲ ಒಳವಿವರಗಳು ಗೊತ್ತಾಗಿದ್ದು ಹೇಗೆ ಎಂದು. ಅದೇನೂ ಅಂಥ ರಹಸ್ಯವೇನಲ್ಲ. ನಾನೇನು ಪತ್ತೇದಾರಿ ಕೆಲಸ ನಡೆಸಿ ಇದೆಲ್ಲ ಪತ್ತೆ ಹೆಚ್ಚಿಲ್ಲ. ನಾನು ಹಿಂದೊಮ್ಮೆ ಪೇಟೆಯ ಪೆದ್ದು ಜೆಂಟಲ್ಮೆನ್ ಶಿಕಾರಿ ಸಾಹಿಬ್ರು ಆಗಿದ್ದಾಗ ಈ ಮುನಿಶಾಮಿ 1 ಅಲ್ಲ 2 ಅಲ್ಲ 4 ಸಾರಿ ನನಗೆ ಎಪ್ಪೆ ಹಾಕಿ ಮೂರ್ಖನನ್ನಾಗಿ ಮಾಡಿದ್ದಾನೆ. ಇದೆಲ್ಲ ನಾನು ಅವನ ಹತ್ತಿರ ಅನುಭವಿಸಿ ಅರಿತಿದ್ದು. ಅವನು ಸಿಕ್ಕಿಬಿದ್ದಿದ್ದು ಹೇಗೆನ್ನುತ್ತೀರಿ? ಒಂದು ದಿನ ಹೀಗೆ ನನಗೆ ಮೋಸ ಮಾಡುತ್ತಿರಬೇಕಾದರೆ ಮುನಿಶಾಮಿ ನನಗೆ ಮಾಲು ಸಮೇತ ಸಿಕ್ಕಿಬಿದ್ದಿದ್ದರಿಂದ. ಒಮ್ಮೆ ಸತ್ತ ಕತ್ತೆ ಹತ್ತಿರ ನಾವು ನಿಂತು ಮಚಾನ್ ರಚಿಸುವ ಬಗ್ಗೆ ಯೋಚಿಸುತ್ತಿರಬೇಕಾದರೆ ಅಲ್ಲೊಂದು ಕಂತ್ರಿ ನಾಯಿ ಬಂತು. ಅದು ಸತ್ತ ಕತ್ತೆಯ ವಾಸನೆ ಹಿಡಿದು ಬಂದಿತ್ತೆ ಎಂದು ತೋರುತ್ತದೆ. ನಾವು ಅಲ್ಲೇ ನಿಂತಿದ್ದರಿಂದ ದೂರದಲ್ಲೇ ನಿಂತಿದ್ದ ಅದು ಇದ್ದಕ್ಕಿದ್ದಂತೆ ವಾಸನೆ ಹಿಡಿಯುತ್ತಾ ದಾರಿ ಪಕ್ಕದ ಪೊದೆಯೊಂದೊಳಗೆ ನುಗ್ಗಿ ಒಂದು ಅತ್ಯಂತ ಕೊಳಕ್ಕಾದ ಬಟ್ಟೆ ಚೀಲವೊಂದನ್ನು ಕಚ್ಚಿಕೊಂಡು ಹೊರಗೆ ಬಂತು. ಅದನ್ನು ನೋಡಿದ್ದೇ ಮುನಿಶಾಮಿ ಬೆಚ್ಚಿಬಿದ್ದು ಗಾಬರಿಯಲ್ಲಿ ಅದನ್ನು ಗದರಿಸುತ್ತಾ ಚೀಲ ಕಿತ್ತುಕೊಳ್ಳಲು ನಾಯಿಯನ್ನು ಬೆನ್ನಟ್ಟಿದ. ನಾಯಿ ಚೀಲದೊಡನೆ ಓಡುತ್ತಿರಬೇಕಾದರೆ ಅದರೊಳಗಿಂದ ಹುಲ್ಲು ತುಂಬಿದ ಚಿರತೆ ಕಾಲು ಹಾಗೂ ಕತ್ತೆ ಕೊಲ್ಲಲು ಅವನು ಉಪಯೋಗಿಸುತ್ತಿದ್ದ ವಿಚಿತ್ರ ಆಯುಧ ಸಾಮಗ್ರಿಗಳು ಒಂದೊಂದಾಗಿ ಉದುರತೊಡಗಿದವು. ಮೂರ್ಖನಾದ ನನಗೆ ಅವನ ಮೇಲೆ ಬಂದ ಕೋಪ ಅಷ್ಟಿಷ್ಟಲ್ಲ. ನಿನ್ನನ್ನು ಅತ್ಯಂತ ಕ್ರೂರವಾಗಿ, ನೀನು ಆ ಕತ್ತೆ ಕೊಂದಿದ್ದಕ್ಕಿಂತಲೂ ಕ್ರೂರವಾಗಿ ಆ ಆಯುಧದಿಂದಲೇ ಹಿಂಸಿಸಿ ಕೊಲ್ಲುತ್ತೇನೆ ಎಂದು ಹೆದರಿಸಿದ ಮೇಲೆ ಅವನು ಅವನ ಖದೀಮಿ ಕಥೆಯನ್ನೆಲ್ಲ ನನಗೆ ವಿವರಿಸಿದ. ಅದನ್ನೇ ನಾನಿವತ್ತು ನಿಮಗೆ ಹೇಳ್ತಿರುವುದು.
ಕೆಲವು ವಿಚಾರಗಳಲ್ಲಿ ನಾನು ಕೊಂಚ ವಿಚಿತ್ರ ಮನುಷ್ಯ. ನನ್ನ ರೀತಿಯ ಪೆದ್ದು ಶಿಕಾರಿ ಸಾಹಿಬರು ಮುನಿಶಾಮಿ ಅಂಥವರ ಬಳಿ ಬೋಳಿಸಿಕೊಳ್ಳಲು ಕಲೆ ಕೊಡಲು ಸಿದ್ಧವಿರಬೇಕಾದರೆ ನಾನ್ಯಾಕೆ ಅವನ ಮೇಲೆ ಮುಯಿ ತೀರಿಸಿಕೊಳ್ಳಲಿ ಎಂದೆನಿಸಿತು. ಕೋವಿ ಹಿಡಿದು ಶಿಕಾರಿ ತಿರುಗಬೇಕೆಂಬ ಚಪಲವಿದ್ದವರು ಈ ಕೇಡಿ ಹಿಂದೆ ತಿರುಗುವಂತಿದ್ದರೆ ತಿರುಗಲಿ, ಅದರಿಂದ ಮುನಿಶಾಮಿಗೂ ಹೊಟ್ಟೆಪಾಡು ನಡೆಯುವಂತಿದ್ದರೆ ನಡೆಯಲಿ ಎನಿಸಿತು. ಇನ್ನು ಮೇಲೆ ಮುನಿಶಾಮಿ ನನ್ನನ್ನು ಮೂರ್ಖ ಮಾಡದೆ ಬರದೆ ಸಾಕು, ಅವನು ಏನಾದರೂ ಮಾಡಿಕೊಳ್ಳಲಿ ಎಂದು ಅವನಿಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಬಿಟ್ಟುಬಿಟ್ಟೆ. ಆಮೇಲಿಂದ ಮುನಿಶಾಮಿ ನನ್ನನ್ನು ಕಂಡರೆ ಗೌರವದಿಂದ ದೂರದಿಂದಲೇ ನಮಸ್ಕಾರ ಮಾಡಿ ಅಡ್ಡದಾರಿ ಹಿಡಿದು ಕಣ್ಮರೆಯಾಗುತ್ತಾನೆ. ಈ ವಿಚಾರವೆಲ್ಲ ಈಗ ಬರೆದು ನಾನು ಅವನ ಕಿಡಿಗೇಡಿ ದಂಧೆಗೆ ಕಲ್ಲು ಹಾಕುತ್ತಿದ್ದೇನೆ ಎಂದು ನೀವು ಭಾವಿಸಬೇಡಿ. ಏಕೆಂದರೆ ಇವನು ನೂರಾರು ಹೆಸರುಗಳಲ್ಲಿ ಒಮ್ಮೆ ರಾಮಯ್ಯ ಎಂದೋ ಒಮ್ಮೆ ಪೂವಯ್ಯ ಎಂದೋ ಅನೇಕ ಉರುಫ್ ಹೆಸರುಗಳಲ್ಲಿ ಕೆಲಸ ಮಾಡುತ್ತಾನೆ. ಮುನಿಶಾಮಿ ಸಹ ಅಂಥ 100 ಉರುಫ್ ಹೆಸರುಗಳಲ್ಲಿ ಒಂದಿರಬಹುದಾದ್ದರಿಂದ ಮುನಿಶಾಮಿಯ ಕಥೆ ಬರೆದರೆ ಅವನಿಗೆ ಏನೇನೂ ತೊಂದರೆಯಿಲ್ಲ. ಏನೇ ಇರಲಿ, ನೀವೇನಾದರೂ ಬೆಂಗಳೂರಿಗೆ ಬಂದರೆ ನಿಮಗೂ ನನಗೆ ಇದ್ದಂತೆಯೇ ಶಿಕಾರಿ ಮಾಡಬೇಕೆಂಬ ಚಪಲವೇನಾದರೂ ಇದ್ದರೆ ಅವನ ಚಹರೆ ತಿಳಿಸಿ ನಿಮಗೆ 2 ಎಚ್ಚರಿಕೆಯ ಮಾತು ಹೇಳಿಯಿರುವುದು ಒಳ್ಳೆಯದು. ಸ್ವಲ್ಪ ವಯಸ್ಸಾದ ಹರಕುಮುರುಕು ಇಂಗ್ಲಿಷ್ ಮಾತನಾಡುವ ಕಪ್ಪನೆಯ ಮನುಷ್ಯ ತನ್ನನ್ನು ತಾನೇ ಜೆಂಟಲ್ಮನ್ ಶಿಕಾರಿ ಗೈಡ್ ಎಂದು ಕರೆಸಿಕೊಂಡು ನಿಮಗೆ ಪರಿಚಯಿಸಿಕೊಂಡರೆ ಸ್ವಲ್ಪ ಹುಷಾರಾಗಿರಿ. ಕೂದಲು ಉದ್ದ ಬಿಟ್ಟುಕೊಂಡು ಹಿಂಭಾಗದಲ್ಲಿ ಮುಡಿ ಕಟ್ಟಿಕೊಂಡಿರುವ ಉಬ್ಬಿದ ಕಣ್ಣುಗಳಿರುವ ಈ ಮನುಷ್ಯ ಈ ಬಾರಿ ಜಾಕ್ ಜಾನ್ಸನ್ ಎಂದು ಕ್ರಿಶ್ಚಿಯನ್ ಹೆಸರಿನಲ್ಲೇ ಪರಿಚಯಿಸಿಕೊಂಡರೂ ಪರಿಚಯಿಸಿಕೊಳ್ಳಬಹುದು. ಅವನಿಂದ ಆದಷ್ಟು ದೂರ ಇದ್ದು ನಿಮ್ಮ ಪರ್ಸನ್ನು ಮಾತ್ರ ಬೀರುವಿನಲ್ಲಿ ಭದ್ರ ಮಾಡಿ. ಅವನು ಇನ್ಯಾರೂ ಅಲ್ಲ, ನನ್ನ ಹಳೆಯ ಸ್ನೇಹಿತ ಮುನಿಶಾಮಿ. ಮಾಗಡಿ ಚಿರತೆ ಕಥೆ ಹೇಳಲು ಹೋಗಿ ಇವನ್ಯಾವನೋ ಮುನಿಶಾಮಿ ಎನ್ನುವ ಕಳ್ಳಕೊರಮನ ಪುರಾಣ ಹೇಳುತ್ತಾ ಕುಳಿತಿದ್ದೇನಲ್ಲ ಎಂದು ನಿಮಗೆ ಅನಿಸಬಹುದು ಎಂದು ನನಗೂ ಅನಿಸುತ್ತಿದೆ. ಈ ಕಥೆಯ ಮೊದಲಿಂದ ಕೊನೆಯವರೆಗೂ ಬರುವ ಈ ಕುತೂಹಲಕರ ಪಾತ್ರದ ಪರಿಚಯ ಮಾಡಿಕೊಳ್ಳುವುದು ಕಥೆ ಕೇಳಲಿಕ್ಕೆ ಸಹಾಯಕವೇ ಅಲ್ಲವೇ? ಈ ಕೇಡಿ ಮುನಿಶಾಮಿಗೆ ಯಾರೋ ಮಾಗಡಿ ಹತ್ತಿರದ ಹಳ್ಳಿಗಳಲ್ಲಿ ಈ ಚಿರತೆ ಹಸು ಕೊಂದ ಸಮಾಚಾರ ಹೇಳಿದರು. ಮುನಿಶಾಮಿ ತನ್ನ ದಂಧೆಗೆ ಕೃತಕ ಚಿರತೆ ಕಾಲುಗಳನ್ನು ತಯಾರಿಸಿಕೊಂಡಿದ್ದ ಮಾತ್ರಕ್ಕೆ ಇವನಿಗೆ ನಿಜವಾದ ಚಿರತೆಗಳ ಬಗ್ಗೆ ಏನೂ ಗೊತ್ತಿಲ್ಲವೆಂದು ಮಾತ್ರ ತಿಳಿಯಬೇಡಿ. ಶಿಕಾರಿಯ ಬಗ್ಗೆ ಅವನು ಅಜ್ಞಾನಿಯೇನಲ್ಲ. ಅವನ ಯೌವನದಲ್ಲಿ ಅವನು ಬೇಕಾದಷ್ಟು ಶಿಕಾರಿ ಮಾಡಿದ್ದವನು. ಕಾಡಿನ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದವನು. ಅಷ್ಟು ಗೊತ್ತಿದ್ದುದರಿಂದಲೇ ಅವನು ವಂಚನೆಯಲ್ಲೂ ನೈಪುಣ್ಯ ತೋರಿಸುತ್ತಿದ್ದುದು. ಅವನಿಗೆ ಈ ಚಿರತೆ ಸಮಾಚಾರ ಗೊತ್ತಾದ ಕೂಡಲೇ ಬಸ್ ಹತ್ತಿ ಮಾಗಡಿ ಹಳ್ಳಿಗೆ ಹೋದ. ಖುದ್ದಾಗಿ ತನಿಖೆ ನಡೆಸಿದ. ಮಾಗಡಿ ಸುತ್ತಮುತ್ತ ಈ ಚಿರತೆ ಹಲವಾರು ಕುರಿ, ನಾಯಿ, ಹಸುಗಳನ್ನು ಅಲ್ಪ ಕಾಲಾವಧಿಯಲ್ಲಿ ಹಿಡಿದು ತಿಂದಿದ್ದು ನಿಜವಾಗಿತ್ತು. ಶಿಕಾರಿ ಗೈಡಾಗಿ ಮುನಿಶಾಮಿಯ ದಂಧೆ ಇಳಿಮುಖವಾಗಿತ್ತು. ಅವನಿಗೆ ದುಡ್ಡು ಕೊಟ್ಟು ಹಿಂಬಾಲಿಸಿದ ಯಾವ ಜಂಟಲ್ಮನ್ ಶಿಕಾರಿ ಸಾಹಿಬರು ಈ ತನಕ ಚಿರತೆ ಹೊಡೆಯುವುದಿರಲಿ ನೋಡಲು ಸಹ ಆಗಿರಲಿಲ್ಲ. ಬೆಂಗಳೂರಿನ ಎಲ್ಲ ಶಿಕಾರಿ ಸಾಹಿಬರು ಮಾಸ್ಟರು ಇವನನ್ನು ದೂರ ಮಾಡತೊಡಗಿದರು. ಆಗಾಗ ಬೆಂಗಳೂರಿಗೆ ಹೊಸದಾಗಿ ಆಗಮಿಸುತ್ತಿದ್ದ ಯುರೋಪಿಯನ್ ಅಥವಾ ಸ್ವದೇಶಿ ಶಿಕಾರಿ ಮಾಸ್ಟರ್ಗಳಿಗೆ ಮಾತ್ರ ಅವನ ಖದೀಮಿ ದಂಧೆ ಸೀಮಿತವಾಗಿ ಮುನಿಶಾಮಿಗೆ ಸೇಂದಿಗೂ ಊಟಕ್ಕೂ ತೊಂದರೆ ಪ್ರಾರಂಭವಾಗಿತ್ತು. ಆದ್ದರಿಂದ ಚಿರತೆ ನಿಜವಾಗಲೂ ಮಾಗಡಿ ಬಳಿ ಇರುವುದು ಗೊತ್ತಾದಾಗ ಮುನಿಶಾಮಿ ಈ ಸಾರಿ ಮಾತ್ರ ಅದನ್ನು ತಾನೇ ಶಿಕಾರಿ ಮಾಡಿಬಿಡಬೇಕೆಂದು ಧೈರ್ಯ ಮಾಡಿದ. ಆ ಚಿರತೆ ಪದೇ ಪದೇ ಕುರಿಗಳನ್ನು, ದನಗಳನ್ನು ಹಿರಿಯುತ್ತಿದ್ದುದರಿಂದ ಸುಲಭದಲ್ಲಿ ಅದನ್ನು ಹೊಡೆಯಬಹುದೆಂದು ಲೆಕ್ಕ ಹಾಕಿದ. ಅದನ್ನು ಹೊಡೆದರೆ ಈ ಸಾರಿ ಮಾತ್ರ ಎತ್ತಿನ ಗಾಡಿಯ ಮೇಲೆ ಹಾಕಿಕೊಂಡು ತಮ್ಮಟೆ ಟಾಮ್ಟಾಮ್ ಬಜಾಯಿಸಿ ಬೆಂಗಳೂರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತನ್ನ ಶಿಕಾರಿ ಸಾಮರ್ಥ್ಯಕ್ಕೆ ಆದಷ್ಟು ಪ್ರಚಾರ ದೊರಕುವಂತೆ ಮಾಡಬೇಕೆಂದು ಕಲ್ಪಿಸಿಕೊಂಡಿದ್ದ. ಅಲ್ಲದೆ ಚಿರತೆ ಕೊಂದು ಹಿಂದಿನ ಮಹಾರಾಜರುಗಳಂತೆ ಕೋವಿ ಹಿಡಿದು ಅದರ ಮೇಲೆ ಕಾಲಿಟ್ಟು ನಿಂತುಕೊಂಡು ಫೋಟೋ ತೆಗೆಸಿ ಇವನಿಂದ ದೂರವಾಗುತ್ತಿದ್ದ ಬೆಂಗಳೂರಿನ ಶಿಕಾರಿ ಸಾಹಿಬರಿಗೆಲ್ಲ ಒಂದೊಂದು ಕಾಪಿ ಕಳುಹಿಸಿ ತಾನು ಅಸಲಿ ಶಿಕಾರಿ ಗೈಡ್ ಎಂಬುದನ್ನು ಸಾಕ್ಷ್ಯಾಧಾರಗಳೊಡನೆ ಸಾಬೀತು ಮಾಡಬೇಕೆಂದು ಯೋಜನೆ ಹಾಕಿದ. ಇವನ ಜತೆ ಬಂದ ಯಾವ ಶಾಹಿಬನೂ ಒಂದು ಚಿರತೆಯನ್ನು ಹೊಡೆಯದೆದ್ದು ಅವರ ಅಸಾಮರ್ಥ್ಯ ಕಾರಣವೇ ಹೊರತು ತಾನಲ್ಲ ಎಂದು ಅವರೆಲ್ಲರಿಗೂ ಸರಿಯಾಗಿ ಮನವರಿಕೆ ಮಾಡಿಕೊಡಲು ನಿರ್ಧರಿಸಿದ. ಇದೆಲ್ಲ ಯೋಚಿಸಿದಷ್ಟು ಮುನಿಶಾಮಿಗೆ ರೋಮಾಂಚನವಾಯಿತು. ಕಳೆಗುಂದುತ್ತಿದ್ದ ತನ್ನ ಖದೀಮಿ ದಂಧೆಯನ್ನು ಮತ್ತೆ ಪುನರುಜ್ಜೀವನಗೊಳಿಸಲು ಇದು ಬಹಳ ಒಳ್ಳೆಯ ಉಪಾಯವಾಗಿ ಅವನಿಗೆ ತೋರಿತು. ಅವನ ಹತ್ತಿರ ಕೋವಿ ಇರಲಿಲ್ಲ. ಅವನ ಬಳಿ ಹಿಂದೆ ಇದ್ದ ಕೋವಿಯನ್ನು ಬಹಳ ಹಿಂದೆಯೇ ಹೊಟ್ಟೆಪಾಡಿಗಾಗಿ ಅಡುವಿಟ್ಟು ಅದನ್ನು ಬಿಡಿಸಿಕೊಳ್ಳಲಾರದೆ ಕೊನೆಗೆ ಯಾರಿಗೋ ಮಾರಿ ಸಾಲ ಹಿಂದಿರುಗಿಸಿದ್ದ. ಆದರೂ ಈಗ ಈ ಸುವರ್ಣಾವಕಾಶ ಬಿಡುವ ಹಾಗೆ ಇರಲಿಲ್ಲ. ಯಾರ ಹತ್ತಿರವೋ ಕಾಡಿ ಬೇಡಿ ದಮ್ಮಯ್ಯ ಹಾಕಿ ಒಂದು ಹಳೆ ತೋಟಾ ಕೋವಿಯನ್ನು, ಅದಕ್ಕೆ 4 LG ತೋಟಾಗಳನ್ನು ಸಂಪಾದಿಸಿದ. ಮತ್ತೆ ಚಿರತೆ ಹಸು ಹಿಡಿದ ಜಾಗದಲ್ಲಿ ಪ್ರತ್ಯಕ್ಷವಾಗಿ ಊರವರನ್ನೆಲ್ಲ ಕರೆಸಿ ತಾನೊಬ್ಬ ಹಳೆ ಶಿಕಾರಿದಾರನೆಂದು, ಹಿಂದೆ ದೊಡ್ಡ ದೊಡ್ಡ ಮಿಲಿಟರಿ ಜನರಲ್ಗಳ, ವೈಸ್ರಾಯ್ ಮತ್ತು ಗೌರರುಗಳ ಜೊತೆಯೆಲ್ಲ ಶಿಕಾರಿ ಮಾಡಿದವನೆಂದಿ ಬಡಾಯಿ ಕೊಚ್ಚಿ ನಿಮ್ಮ ಸಂಕಟ ಪರಿಹಾರಕ್ಕೆ ಈಗ ಇಲ್ಲಿಗೆ ಆಗಮಿಸಿದ್ದೇನೆಂದು ಹೇಳಿದ. ತಾನು ಮಾಗಡಿ ಬೆಟ್ಟದ ಈಶಾನ್ಯಕ್ಕಿರುವ ಮಾಗಡಿ ಊರಿನಲ್ಲಿ
ಸ್ಥಳದಲ್ಲಿ ಬಿಡಾರ ಮಾಡಿರುತ್ತೇನೆ. ಇನ್ನೊಮ್ಮೆ ಚಿರತೆ ಯಾವುದಾದರೂ ಹಸುವನ್ನು ಕೊಂದರೆ ಕೂಡಲೇ ಬಂದು ನನಗೆ ತಿಳಿಸಿ ಎಂದು ಹಳ್ಳಿಯವರಿಗೆಲ್ಲ ಹೇಳಿ ಅಲ್ಲಿಂದ ನೆಟ್ಟಗೆ ಮಾಗಡಿ ಊರಿಗೆ ಹೋಗಿ ಠಿಕಾಣೆ ಹೂಡಿದ. ಅವನ ಅದೃಷ್ಟವೋ ದುರದೃಷ್ಟವೋ, ಅಂತೂ ಅವನು ಮಾಗಡಿ ಊರಿಗೆ ಹೋಗಿ ಬಿಡಾರ ಹೂಡಿದ 2 ದಿನಕ್ಕೆ ಚಿರತೆ ಇನ್ನೊಂದು ದನ ಹಿಡಿದು ಕೊಂದಿತು. ಮುನಿಶಾಮಿ ತಡ ಮಾಡದೆ ತಾನು ಎರವಲು ತಂದಿದ್ದ ಕೋವಿಯೊಂದಿಗೆ ಸನ್ನದ್ಧನಾಗಿ ಅಲ್ಲಿ ಪ್ರತ್ಯಕ್ಷವಾದ. ಸಮೀಪದ ಮರವೊಂದರ ಮೇಲೆ ಮಚಾನ ಕಟ್ಟಿ ಮರ ಹತ್ತಿ ಕೂತ. ಎಲ್ಲ ಅವನ ಊಹೆ ಪ್ರಕಾರವೇ ನಡೆಯಿತು. ಚಿರತೆ ಅರ್ಧ ತಿಂದು ಬಿಟ್ಟು ಹೋಗಿದ್ದ ಹಸು ಮುಗಿಸಲು ಹಾಜರಾಯಿತು. ಜೋಡು ನಳಿಗೆ ತೋಟಾಕೋವಿ ಹಿಡಿದು ಕುಳಿತಿದ್ದ ಮುನಿಶಾಮಿ 2 ನಳಿಗೆಯ 2 ಈಡುಗಳನ್ನು ಒಟ್ಟಿಗೆ ಢಮಾರೆಂದು ಚಿರತೆಯ ಭುಜಕ್ಕೆ ಗುರಿಯಿಟ್ಟು ಲಗಾಯಿಸಿದ. ಗಾಯಗೊಂಡ ಚಿರತೆ ಒಮ್ಮೆ ಘರ್ಜಿಸಿ ನೆಗೆದು ಚಿಮ್ಮಿ ಮಾಗಡಿ ಗುಡ್ಡದ ಕಡೆಗೆ ಓಡಿಹೋಯಿತು. ಹತಾಶನಾದ ಮುನಿಶಾಮಿ ಮರದಿಂದ ಇಳಿದ. ಚಿರತೆ ಓಡಿಹೋದ ದಾರಿಯುದ್ದಕ್ಕೂ ಅದರ ಗಾಯಗಳ ರಕ್ತ ಸೋರಿತ್ತು. ಮುನಿಶಾಮಿಯ ಗುರಿ ಅದರ ಆಯಕ್ಕೆ ತಾಗಿರಲಿಲ್ಲ. ತನಗೆ ವಯಸ್ಸಾಯಿತು, ಆದ್ದರಿಂದಲೇ ಚಿರತೆ ಸಾಯದೆ ಗಾಯಗೊಂಡು ಓಡಿಹೋಗಿದೆ ಎಂದುಕೊಂಡ. ಚಿರತೆ ಕೊಂದು ಮೆರವಣಿಗೆ ಮಾಡಿ ಪ್ರಚಾರ ಪಡೆಯಬೇಕೆಂದಿದ್ದ ಅವನ ಕನಸುಗಳನ್ನೆಲ್ಲ ಯೋಚಿಸಿ ಗಾಯದ ಚಿರತೆ ಏನಾಯಿತೆಂದು ಹಿಂಬಾಲಿಸಿ ಹುಡುಕಲು ಯೋಚಿಸಿದ. ತಕ್ಷಣ ಅವನ ಪ್ರಚಾರದ ಹೊಂಗನಸುಗಳೆಲ್ಲ ಮಾಯವಾಗಿ ಅದರ ಬದಲು ಮೈಮೇಲೆ ನೆಗೆಯುವ ಗಾಯದ ಚಿರತೆ, ಅದರ ಭಯಾನಕ ಕೋರೆ ದಾಡೆಗಳು, ಭರ್ಜಿಗಳಂತಿರುವ ಉಗುರುಗಳು ಇವೆಲ್ಲದರ ದುಸ್ವಪ್ನ ಮನಸ್ಸಿನಲ್ಲಿ ಮೂಡಿತು. ಹಾಗಾಗಿ ಆ ಚಿರತೆಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೇನೆ. ಅದು ಎಲ್ಲಾದರೂ ಹೋಗಿ ಸಾಯಲಿ, ನಿಮ್ಮ ದನಗಳ ತಂಟೆಗಂತೂ ಅದು ಇನ್ನೂ ಬರುವುದಿಲ್ಲ ಎಂದು ಊರವರಿಗೆ ಹೇಳಿ ಅಲ್ಲಿಂದ ಮುನಿಶಾಮಿ ಕಾಲು ಕಿತ್ತ. ಕೆಲವು ವಾರಗಳು ಚಿರತೆಯ ಸುಳಿವಿಲ್ಲದೆ ಕಳೆಯಿತು. ಆಮೇಲೆ ಏನಾಗಬಹುದು ಎಂದು ನಾವೆಲ್ಲ ಊಹಿಸುತ್ತೇವೋ ಅದೇ ಹಳೆ ಕಥೆಯ ಪುನರಾವರ್ತನೆ ಆರಂಭವಾಯಿತು. ಅರೆಪೆಟ್ಟಾದ ಹುಲಿ ಚಿರತೆಗಳು ಏನೇನು ಮಾಡುತ್ತವೋ ಅದೇ ಶುರುವಾಯಿತು. ಚಿರತೆಯೊಂದು ಮಾಗಡಿಯಿಂದ ಕ್ಲೋಸ್ಪೇಟೆಯವರೆಗಿನ ಹಳ್ಳಿಗಳಲ್ಲೆಲ್ಲ ದನ ಕರುಗಳ ಮೇಲೂ ನಾಯಿಗಳ ಮೇಲೂ ದಾಳಿ ಮಾಡತೊಡಗಿತು. ಅದನ್ನು ಬೆದರಿಸಿ ಓಡಿಸಲು ಹೋದ ಒಬ್ಬ ದನ ಕಾಯುವ ಮುದುಕನನ್ನು ಇನ್ನೊಬ್ಬ ಹುಡುಗನನ್ನು ಚಿರತೆ ಕಚ್ಚಿ ಸರಿಯಾಗಿ ಗಾಯಗೊಳಿಸಿತು. ಪ್ರಹಸನದಂತೆ ಶುರುವಾದ ಈ ನಾಟಕದೊಳಗೆ ಒಬ್ಬ ಜಟಕಾವಾಲಾನು ಅವನ ಕುದುರೆಯೂ ಬಂದರು. ಕ್ಲೋಸ್ಪೇಟೆ ರೈಲ್ವೆ ಸ್ಟೇಷನ್ನಿನಲ್ಲಿ ರೈಲಿಳಿದ 3 ಜನ ಅಲ್ಲಿ ಊರಿಗೆ ಹೋಗಲು ಆ ಹೊತ್ತಿನಲ್ಲಿ ಯಾವುದೇ ಬಸ್ ಸೌಕರ್ಯ ಇಲ್ಲದ್ದನ್ನು ನೋಡಿ ಜಟಕಾದಲ್ಲಿ ಊರಿಗೆ ಹೋಗಲು ನಿರ್ಧರಿಸಿದರು. ನಿಮ್ಮಲ್ಲಿ ಕೆಲವರಿಗೆ ಜಟಕಾ ಪದದ ಪರಿಚಯ ಇಲ್ಲದಿರಬಹುದು. ಜಟಕಾ ಎಂದರೆ 2 ಚಕ್ರದ ಎತ್ತಿನ ಗಾಡಿಯನ್ನೇ ಹೋಲುವ ಹಗುರವಾಗಿ ರಚಿಸಿರುವ ಕುದುರೆಗಾಡಿ. ಅದಕ್ಕೂ ಬಿದಿರು ದಬ್ಬೆಗಳಿಂದ ಎತ್ತಿನ ಗಾಡಿಗಳಿಗಿರುವಂತೆಯೇ ಕಮಾನ ರಚಿಸಿ ಮುಚ್ಚಿಗೆ ಮಾಡಿರುತ್ತಾರೆ. ಈ ಗಾಡಿಯ ನೆಳೆಯಲು ಕುಳ್ಳಗೆ ಕತ್ತೆಗಳಿಗಿಂತ ಕೊಂಚ ಎತ್ತರವಾಗಿರುವ ಕಂತ್ರಿ ಕುದುರೆಗಳನ್ನು ಉಪಯೋಗಿಸುತ್ತಾರೆ. ಈ ಕುದುರೆಗಳ ಎಳೆಯು ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿರಲೆಂದೇ ಜಟಕಾವನ್ನು ಹಗುರ ಸಾಮಗ್ರಿಗಳಿಂದ ರಚಿಸಿರುವುದು. 10 ಮೈಲಿ ದೂರದ ಹಳ್ಳಿಗೆ ಜಟಕಾ ಗಾಡಿ 3 ಜನರನ್ನೇನೋ ಕರೆದುಕೊಂಡು ಬಂತು. ರಾತ್ರಿಯಾಗಿದ್ದರಿಂದ ಜಟಕಾವಾಲ ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ಕ್ಲೋಸ್ಪೇಟೆಯತ್ತ ಪಯಣ ಬೆಳೆಸೋಣವೆಂದು ಯೋಚಿಸಿದ. ಬೆಳಗ್ಗೆ ಹೋಗುವುದಾದರೆ ಕ್ಲೋಸ್ಪೇಟೆಗೆ ಹೋಗುವ ಯಾರಾದರೂ ಪ್ಯಾಸೆಂಜರ್ ಸಿಕ್ಕರೂ ಸಿಕ್ಕಬಹುದೆಂದು ಅವನಾಸೆ. ಗಾಡಿಯಿಂದ ಕುದುರೆ ಕಳಚಿ ಗಾಡಿಯಡಿ ನೇತು ಹಾಕಿದ್ದ ಚೀಲದಿಂದ ಒಣಹುಲ್ಲನ್ನಷ್ಟು ತೆಗೆದು ಕುದುರೆಗೆ ಮೇವಾಗಿ ರಾಶಿ ಹಾಕಿದ. ಆಮೇಲೆ ಅಲ್ಲೇ ಮಲಗಿ ನಿದ್ದೆ ಹೋದ. ಕುದುರೆ ಅವನು ರಾಶಿ ಹಾಕಿದ ಮೇವನ್ನೆಲ್ಲ ತಿಂದಾದ ಮೇಲೆ ನಿಧಾನವಾಗಿ ರಸ್ತೆಯ 2 ಪಕ್ಕದಲ್ಲಿ ಬೆಳೆದಿದ್ದ ಹಸುರು ಹುಲ್ಲನ್ನು ಮೇಯುತ್ತಾ ಮುಂದುವರಿಯಿತು. ಅದೊಂದು ಚಿಕ್ಕ ಹಳ್ಳಿ. 4 ಹೆಜ್ಜೆಯೊಳಗೆ ಊರು ಮುಗಿದು ಅದು ಊರಿನ ಹೊರವಲಯಕ್ಕೆ ಹತ್ತಿರಾಯಿತು. ಆ ಊರಿನ ಕೊಟ್ಟಕೊನೆಯ ಗುಡಿಸಿಲಿನ ಹಿಂಭಾಗದಿಂದ ಎಂಥದ್ದೋ ಒಂದು ಇದ್ದಕ್ಕಿದ್ದಂತೆ ಅದರ ಮೇಲೆ ಜಿಗಿಯಿತು. ಕುದುರೆಗೆ ಏನೆಂದು ತಿಳಿಯುವುದರೊಳಗೆ ಅದು ಕುತ್ತಿಗೆಗೆ ಬಾಯಿ ಹಾಕಿ ಕಚ್ಚಿತು. ಕುದುರೆ ಗಾಬರಿಯಿಂದ ಕೆನೆಯುತ್ತಾ ನಾಗಾಲೋಟದಲ್ಲಿ ಗಾಡಿ ಕಡೆಗೆ ಓಡಿಬಂತು. ಅದರ ಮೇಲೆ ಹಾರಿದ ರಹಸ್ಯ ಪ್ರಾಣಿ ಆಗಲೂ ಅದರ ಬೆನ್ನು ಬಿಡಲಿಲ್ಲ, ಕುತ್ತಿಗೆ ಕಚ್ಚುವುದನ್ನು ನಿಲ್ಲಿಸಲಿಲ್ಲ. ಆದರೆ ಊರಿನ ಮಧ್ಯೆ ಮೈಮೇಲಿದ್ದ ಪ್ರಾಣಿ ಆಯತಪ್ಪಿ ಕುದುರೆ ಮೇಲಿಂದ ಕೆಳಕ್ಕೆ ಬಿತ್ತು. ಅದರ ಮೈಮೇಲೆ ಸವಾರಿ ಮಾಡುತ್ತಿದ್ದ ಪ್ರಾಣಿ ಇನ್ಯಾವುದೂ ಅಲ್ಲ, ಮುನಿಶಾಮಿ ಗಾಯ ಮಾಡಿದ್ದ ಚಿರತೆ. ಅದು ಅಲ್ಲಿಂದ ಓಡಿ ಹೋಗುವುದರೊಳಗೆ ಕುದುರೆಯ ಬೆನ್ನು ಮೇಲೂ ಕುತ್ತಿಗೆಯ ಮೇಲೂ ಸಾಕಷ್ಟು ಗಾಯ ಮಾಡಿತ್ತು. ಚಿರತೆಯ ಗುರುಗುಟ್ಟುವಿಕೆಗೂ ಕುದುರೆಯ ಕೆನೆತಕ್ಕೂ ಎಚ್ಚರಾದ ಗಾಡಿಯವನು ನೋಡಿದಾಗ ಕುದುರೆ ಮೈಯೆಲ್ಲಾ ಗಾಯ ರಕ್ತ ಮಾಡಿಕೊಂಡು ಓಡಿಬರುತ್ತಿತ್ತು. ಅವನೂ ಗಾಬರಿಯಿಂದ ಕಿರುಚಾಡಿದ. ಗಾಯಗಳಿಂದ ಗಾಡಿ ಎಳೆಯಲಾರದಷ್ಟು ಕುದುರೆ ನಿತ್ರಾಣವಾಗಿದ್ದುದರಿಂದ ಮಾರನೇ ದಿನ ಬೆಳಗ್ಗೆ ಜಟಕಾವಾಲನೆ ಗಾಡಿಯನ್ನು ಎಳೆಯುತ್ತಾ ಕುದುರೆಯನ್ನು ಗಾಡಿ ಹಿಂದೆ ಕೆಟ್ಟಿ ಕ್ಲೋಸ್ಪೇಟೆವರೆಗೆ ನಡೆಸಿಕೊಂಡು ಹೋಗಬೇಕಾಯಿತು. ಜಟಕಾವಾಲ ಕ್ಲೋಸ್ಪೇಟೆ ಪೊಲೀಸ್ ಸ್ಟೇಷನ್ನಿನಲ್ಲಿ ಈ ಸಂಗತಿ ತಿಳಿಸಿ ದೂರು ನೀಡಿದ. ಈ ವಾರ್ತೆ ಊರೆಲ್ಲ ಹಬ್ಬಿತು.
ಯಾವ ಕ್ಷಣ ಬೇಕಾದರೂ ನರಭಕ್ಷಕವಾಗಬಹುದಾದ ಚಿರತೆಯೊಂದು ತಮ್ಮ ಹಳ್ಳಿಗಳ ಆಸುಪಾಸಿನಲ್ಲೇ ತಿರುಗುತ್ತಿದೆ ಎಂದು ತಿಳಿದ ಜನ ಗಾಬರಿಬಿದ್ದರು. ಈ ಸಂಗತಿ ನಡೆದ ಕೆಲವೇ ಕಾಲದಲ್ಲಿ ಮಾಗಡಿಯಿಂದ 2 ಮೈಲು ದೂರದ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬನ ಮೇಲೆ ಹಾಡುಹಗಲೇ ಚಿರತೆ ಆಕ್ರಮಣ ಮಾಡಿತು. ಅವನ ಆರ್ತನಾದ ಕೇಳಿ ಎಚ್ಚೆತ್ತ ಅಕ್ಕಪಕ್ಕನ ಹೊಲಗಳವರೆಲ್ಲ ಕತ್ತಿ ದೊಣ್ಣೆ ಹಿಡಿದು ಓಡಿ ಬರುವುದರೊಳಗೆ ಅಲ್ಲಿ ಏನೂ ಇರಲಿಲ್ಲ. ಮನುಷ್ಯ ಮಾತ್ರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಗಾಯಗಳಲ್ಲದೆ ಮೈಯೆಲ್ಲ ಸಿಗಿದು ಹೋಗುವಂತೆ ಚಿರತೆ ಪರ್ಚಿತು. ಅವನನ್ನು ಹಳ್ಳಿಯವರು ಹೇಗೋ ಮಾಡಿ ಮಾಗಡಿಯಲ್ಲಿದ್ದ ಸರ್ಕಾರಿ ಡಿಸ್ಪೆನ್ಸರಿಗೆ ಒಯ್ದರು. ಪೊಲೀಸರಿಗೆ ಅವರೆಲ್ಲ ಸೇರಿ ದೂರು ಕೊಟ್ಟರು. ಅಲ್ಲಿದ್ದ ಅತ್ಯುನ್ನತ ಸರ್ಕಾರಿ ಅಧಿಕಾರಿ ಎಂದರೆ ಒಬ್ಬ ಪೊಲೀಸ್ ದಫೇದಾರ. ಅವನು ಕೂಡಲೇ ತನ್ನ ಕರ್ತವ್ಯ ಪಾಲನೆಗೆ ತೊಡಗಿದ. ಈ ಅನಾಹುತ ನಡೆದ ಸ್ಥಳ ಪರಿಶೀಲನೆ ಮಾಡಿ ಮಹಜರ್ ಬರೆಯಲು ಸೈಕಲ್ ಹಿಡಿದಿದ್ದ ಇನ್ನೊಬ್ಬ ಪೊಲೀಸ್ ಪೇದೆಯನ್ನು ರೈತರನ್ನು ಕರೆದುಕೊಂಡು ಹೊಲಗಳತ್ತ ಹೊರಟ. ಆ ಜಾಗದಲ್ಲಿ ಕೋಡಿ ಹರಿದಿದ್ದ ರಕ್ತ ಮತ್ತು ಚಿರತೆಯ ಹೆಜ್ಜೆಗುರುತು ಇತ್ಯಾದಿಗಳನ್ನೆಲ್ಲ ನೋಟ್ ಮಾಡಿಕೊಳ್ಳುತ್ತಾ ದಫೇದಾರ ಮಹಜರ್ ವರದಿ ತಯಾರಿಸುತ್ತಿರಬೇಕಾದರೆ ಅಲ್ಲಿಗೆ ಬಂದವನು ಇಲ್ಲೇ 2 ಫರಾಂಗ್ ದೂರದ ಗುಡ್ಡದಲ್ಲಿ ಕಲ್ಲುಬಂಡೆಯ ಮೇಲೆ ಚಿರತೆಯೊಂದು ಕುಳಿತಿರುವುದನ್ನು ನೋಡಿದೆ ಎಂದು ವರದಿ ಮಾಡಿದ. ಅಲ್ಲಿದ್ದ ಚುರುಕುಗಣ್ಣಿನವನೊಬ್ಬನು ಬೆಟ್ಟಗಳತ್ತ ದಿಟ್ಟಿಸುತ್ತಾ ಅಲ್ಲಿ ಚಿರತೆ ಕುಳಿತಿರುವುದು ತನಗೂ ಕಾಣುತ್ತದೆ ಎಂದು ಹೇಳಿದ. ಅದನ್ನು ಇನ್ನೂ ಹಲವರು ನೋಡಿ ದೃಢೀಕರಿಸಿದರು. ಅವರು ಹಾಗಂದಿದ್ದೇ ತಡ ದಫೇದಾರ ಕಾನ್ಸ್ಟೇಬಲನ ಸೈಕಲ್ ತಗೊಂಡು ಸ್ಟೇಷನ್ನಿನಲ್ಲಿಟ್ಟಿದ್ದ 3 ರೈಫಲ್ಗಳಲ್ಲಿ ಒಂದನ್ನು ಮದ್ದುಗುಂಡುಗಳನ್ನು ತರಲು ಮಾಗಡಿ ಕಡೆಗೆ ಅಸಾಧ್ಯ ವೇಗದಲ್ಲಿ ಪೆಡಲು ತುಳಿಯುತ್ತಾ ದೌಡಾಯಿಸಿದ. ಆತ ಆಯುಧ ಸನ್ನದ್ಧನಾಗಿ ಅದೇ ವೇಗದಲ್ಲಿ ಬಂದರೂ ಇಷ್ಟರೊಳಗೆ ಅಲ್ಲಿ ಕುಳಿತಿದ್ದ ಚಿರತೆ ಎದ್ದು ಹೋಯಿತು ಎಂದು ಅಲ್ಲೇ ಇವನಿಗಾಗಿ ಕಾದಿದ್ದ ರೈತರು ಪೊಲೀಸ್ ಪೇದೆಯು ಹೇಳಿದರು. ನಿರಾಶನಾದ ದಫೇದಾರನಿಗೆ ಅಲ್ಲಿದ್ದ ರೈತರು ಆ ಗುಡ್ಡ ಸಮೀಪದಲ್ಲೇ ಇರುವುದರಿಂದ ನಾವು ಗುಡ್ಡದ ಹತ್ತಿರ ಹೋಗಿ ಸುತ್ತುವರೆದು ನೋಡೋಣ, ಆ ಚಿರತೆ ಗುಡ್ಡದ ಬೇರೆ ಮಗ್ಗಳಿನಲ್ಲಿ ಕುಳಿತಿದ್ದರೆ ಕಂಡರೂ ಕಾಣಬಹುದು ಎಂದು ಸಲಹೆ ಕೊಟ್ಟರು. ದಫೇದಾರ ಊರವರ ಈ ಸಲಹೆಗೆ ಸಮ್ಮತಿಸಿ ಒಬ್ಬ ರೈತನನ್ನು ಕರೆದುಕೊಂಡು ಗುಡ್ಡ ಸುತ್ತಿ ಬರಲು ಹೊರಟ. ಆಗ ಪೊಲೀಸರಿಗೂ ಮಿಲಿಟರಿಯವರು ಉಪಯೋಗಿಸುತ್ತಿದ್ದ 303 ನಂಬರಿನ ರೈಫಲನ್ನೇ ಕೊಡುತ್ತಿದ್ದರು. ಒಂದೇ ವ್ಯತ್ಯಾಸವೆಂದರೆ 5 ಗುಂಡುಗಳನ್ನು ಸರದಿ ಪ್ರಕಾರ ಹಾರಿಸಲು ರೈಫಲ್ ಕೆಳಗೆ ಜೋಡಿಸಿದ್ದ ತೋಟಾಗಳ ಮ್ಯಾಗಝೀನ್ ತೆಗೆದುಹಾಕಿ ಒಂದೊಂದು ಸಾರಿಗೆ ಒಂದೊಂದೇ ಗುಂಡು ಹಾರಿಸಲು ಸಾಧ್ಯವಾಗುವಂತೆ ಮಾಡಿರುತ್ತಿದ್ದರು. ಗಲಭೆ, ದೊಂಬಿ ಮುಂತಾದ ಸಂದರ್ಭದಲ್ಲಿ ಜನಗಳನ್ನು ಹತೋಟಿಗೆ ತರಲು ಗೋಲಿಬಾರಿಗೆ ಆಜ್ಞಾ ಮಾಡಿದಾಗ ಪೊಲೀಸರು ಯದ್ವಾತದ್ವಾ ಗುಂಡು ಹಾರಿಸಿ ಜನಗಳನ್ನು ಕೊಲ್ಲಲಿ ಎಂದು ಸರ್ಕಾರ ಈ ಕ್ರಮ ಅನುಸರಿಸುತ್ತಿದ್ದದು. ಆದ್ದರಿಂದ ದಫೇದಾರನಿಗೆ ಚಿರತೆ ಮೇಲೆ ಒಂದೊಂದು ಸಾರಿಗೆ ಒಂದೊಂದೇ ಗುಂಡು ಹಾರಿಸಲು ಸಾಧ್ಯವಿತ್ತು. ರೈಫಲ್ಲಿಗೆ 1 ಗುಂಡು ತುಂಬಿದ್ದಾತ ಮಿಕ್ಕ 3 ತೋಟಾಗಳನ್ನು ಜೇಬೊಳಗಿಟ್ಟುಕೊಂಡಿದ್ದ. ಗುಡ್ಡ ಸುತ್ತಿ ಅದರ ಇನ್ನೊಂದು ಪಾರ್ಶ್ವಕ್ಕೆ ಬಂದರೂ ಅವರಿಗೆ ಚಿರತೆಯ ಸುಳಿವೇ ಕಾಣಲಿಲ್ಲ. ಗುಡ್ಡದ ತುಂಬೆಲ್ಲ ಕುರುಚಲು ಪೊದೆಗಳು, ಬೃಹದಾಕಾರದ ಬಂಡೆಗಳು ತುಂಬಿದ್ದವು. ಹಳ್ಳಿಯವ ಗುಡ್ಡ ಕೊಂಚ ಹತ್ತಿ ಚಿರತೆ ಅಲ್ಲೆಲ್ಲಾದರೂ ಕಾಣುತ್ತದೆಯೇ ನೋಡೋಣ ಎಂದು ದಫೇದಾರನಿಗೆ ಸಲಹೆ ಕೊಟ್ಟ. ಇಬ್ಬರು ಹಾಗೆ ಮಾಡಿದರು. ಅವರು 4-6 ಹೆಜ್ಜೆ ಕ್ರಮಿಸಿಲ್ಲ, ಚಿರತೆ ಯಾವುದೋ ಬಂಡೆಯ ಸಂಧಿಯಿಂದ ಮಿಂಚಿನಂತೆ ಪ್ರತ್ಯಕ್ಷವಾಯಿತು. ಅದರ ಅನಿರೀಕ್ಷಿತ ಆಘಾತಕ್ಕೆ ತತ್ತರಿಸಿದ ದಫೇದಾರ ಗುರಿ ಹಿಡಿಯಲು ಸಾಧ್ಯವಾಗದೆ ಯಾವುದೇ ದಿಕ್ಕಿಗೆ ಗುಂಡು ಹಾರಿಸಿ ಅದು ಚಿರತೆಗೆ ತಗಲಿಲ್ಲ. ಮರುಕ್ಷಣ ಕೆಳಗೆ ಬಿದ್ದ ದಫೇದಾರ ಮೇಲೆ ಚಿರತೆ ಇತ್ತು. ಎದೆ, ಭುಜ, ಹೊಟ್ಟೆಗಳನ್ನೆಲ್ಲ ಯದ್ವಾತದ್ವಾ ಪರಚಿ ಕಚ್ಚಿತು. ಅದರ ಆಕ್ರಮಣದ ರಭಸಕ್ಕೆ ಸಮೀಪದಲ್ಲಿದ್ದ ಹಳ್ಳಿಯವ ನಡುಗಿ ಹೋದ. ಹೋ ಎಂದ ಆರ್ತನಾದ ಮಾಡುತ್ತಾ ಒಂದೇ ಏಟಿಗೆ ಗುಡ್ಡವಿಳಿದು ತಪರಿನಲ್ಲಿ ನಿಂತಿದ್ದ ಪೇದೆ ಕಡೆಗೆ ಓಡಿಬಂದ. ಅವನಿಗೆ ಸರಿಯಾಗಿ ಕಚ್ಚಿ ಕೋಪವಿಳಿದ ನಂತರ ಇನ್ನೂ ನರಭಕ್ಷಕನಾಗಿರದ ಆ ಚಿರತೆ ದಫೇದಾರನನ್ನು ಅಲ್ಲೇ ಬಿಟ್ಟು ಕಲ್ಲುಬಂಡೆಗಳ ನಡುವೆ ನುಸುಳಿ ಮಾಯವಾಯಿತು. ದಫೇದಾರ ಅರೆ ಮೂರ್ಛಾವಸ್ಥೆಯಲ್ಲಿ ಹುಯ್ಯಲಿ ಇಡುತ್ತಾ ನರಳುತ್ತಾ ಅಲ್ಲೇ ಬಿದ್ದಿದ್ದ. ಈ ನಡುವೆ ತಪ್ಪಿಸಿಕೊಂಡು ಓಡಿದ್ದ ಹಳ್ಳಿಯವ ಹೊಲದಲ್ಲಿ ನಿಂತಿದ್ದ ಗುಂಪಿಗೆ ಆದ ಅನಾಹುತವನ್ನು ವರದಿ ಮಾಡಿದ. ತನ್ನ ಬೈಸಿಕಲಿನ ಮೇಲೆ ಚಂಗನ ನೆಗೆದ ಪೇದೆ ವೇಗವಾಗಿ ಊರಿಗೆ ದೌಡಾಯಿಸಿ ಅಲ್ಲಿದ್ದ ಇನ್ನೂ 3 ಜನ ಪೇದೆಗಳಿಗೆ ದಫೇದಾರರಿಗಾದ ಭೀಕರ ದುರ್ಗತಿಯನ್ನು ವಿವರಿಸಿದ. ದಫೇದಾರರು ಸತ್ತೇ ಹೋಗಿದ್ದಾರೆ ಎಂದು ಹೇಳಿದ. ಅವರೆಲ್ಲ ರ್ಯಾಕಿನಲ್ಲಿದ್ದ 2 ರೈಫಲ್ಗಳನ್ನು ತೆಗೆದುಕೊಂಡು ಸೊಂಟಕ್ಕೆ ಲಾಠಿಗಳನ್ನು ಸಿಕ್ಕಿಸಿಕೊಂಡು ತಮ್ಮ ಕಾನೂನು ಪಾಲಕ ಸಾಹೇಬರ ಗತಿ ಏನಾಯಿತು ಎಂದು ನೋಡಲು ಹೊರಟರು. ಈ ವಾರ್ತೆ ಊರೆಲ್ಲ ಹಬ್ಬಿ ಹಲವಾರು ಜನ ರೈತರು ಈ ಗುಂಪನ್ನು ಸೇರಿಕೊಂಡರು. ಈ 10 ಜನರ ಗುಂಪು ಗಲಾಟೆ ಮಾಡುತ್ತಾ ಗುಡ್ಡ ಹತ್ತಿ ನರಳುತ್ತಿದ್ದ ದಫೇದಾರರನ್ನು ಹೊತ್ತು ಮಾಗಡಿ ಸರ್ಕಾರಿ ಡಿಸ್ಪೆನ್ಸರಿಗೆ ತಂದರು. ಮಾರನೇ ದಿನ ಬೆಂಗಳೂರಿನಿಂದ ಆಂಬ್ಯುಲೆನ್ಸ್ ಕಳುಹಿಸಿ ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಯಿತು. ಈ ಚಿರತೆಯ ಹಾವಳಿ ಬಗ್ಗೆ ಬೇಕಾದಷ್ಟು ದೂರುಗಳು ಪೊಲೀಸರಿಗೆ ಆಗಲೇ ಬಂದಿದ್ದವು. ಆದರೆ ಈ ಚಿರತೆ ಅವರ ಇಲಾಖೆಯ ನೌಕರನನ್ನೇ, ಅದರಲ್ಲೂ ದಫೇದಾರನನ್ನೇ ಹಿನಾಮಾನ ಕಚ್ಚಿದೆ. ಇನ್ನು ಸುಮ್ಮನಿದ್ದರೆ ಹೇಗೆ ಎಂದು ಕೂಡಲೇ ಅವರೆಲ್ಲ ಕಾರ್ಯಪ್ರವೃತ್ತರಾದರು.
ಅವರಿಗೆ ಈ ಅನಾಹುತಗಳೆಲ್ಲಗೂ ಮೂಲ ಕಾರಣ ಯಾರು ಎಂದು ಪತ್ತೆ ಹಚ್ಚುವುದು ಕಷ್ಟವಾಗಲಿಲ್ಲ. ಇಷ್ಟೆಲ್ಲ ಅನಾಹುತ ಆಗುತ್ತಿರಬೇಕಾದರೂ ತಲೆಮರೆಸಿಕೊಂಡು ತಣ್ಣಗೆ ಓಡಾಡುತ್ತಿದ್ದ ಖೇಡಿ ಮುನಿಶಾಮಿ ಈಗ ಮತ್ತೆ ರಂಗಸ್ಥಳಕ್ಕೆ ಎಳೆತರಪಟ್ಟನು. ಪೊಲೀಸರು ಅವನನ್ನು ಎಳೆದುಕೊಂಡು ಬಂದರು. ಮಾಗಡಿಹಳ್ಳಿಯ ಹಲವರು ಅಲ್ಲಿ ಬಂದು ಮಚಾನ ಕಟ್ಟಿ ಚಿರತೆಗೆ ಗಾಯ ಮಾಡಿ ಓಡಿಸಿದವನು ಇವನೇ ಎಂದು ಗುರುತಿಸಿ ಸಾಕ್ಷಿ ಹೇಳಿದರು. ಹಾಗೆಲ್ಲ ಮಾಡಿರಬೇಕಾದರೆ ಇವನು ಬಂದೂಕು ಉಪಯೋಗಿಸಲೇಬೇಕಲ್ಲವೇ? ಹಾಗಿದ್ದರೆ ಅವನ ಬಳಿ ಒಂದು ಬಂದೂಕಿದೆಯೇ? ಅದಕ್ಕೆ ಅವನ ಹತ್ತಿರ ಲೈಸೆನ್ಸ್ ಇದೆಯೇ? ಇಲ್ಲದಿದ್ದರೆ ಕಳ್ಳಕೋವಿ ಮುಚ್ಚಿಟ್ಟುಕೊಂಡಿದ್ದಾನೆಯೇ? ಅಥವಾ ಮತ್ತೊಬ್ಬರದನ್ನು ಎರವಲು ತಂದೆನೆ? ಯಾರು ಕೊಟ್ಟರು? ಅವರಿಗೆ ಲೈಸೆನ್ಸ್ ಇದೆಯೇ? ಹೇಗೆ ಬೇರೊಬ್ಬರಿಗೆ ಆಯುಧ ಉಪಯೋಗಿಸಲು ಅನುಮತಿ ಕೊಟ್ಟ? ಅದಕ್ಕೆ ಮದ್ದುಗುಂಡು ಎಲ್ಲಿಂದ ಬಂತು? ಮುನಿಶಾಮಿ ತಿಪ್ಪರ್ಲಾಗ್ ಹೊಡೆದರೂ ಉತ್ತರಿಸಲಾಗದಷ್ಟು ಪ್ರಶ್ನೆಗಳು ಮತ್ತು ಸಮಸ್ಯೆಗಳು ಮೇಲೆ ಬಿದ್ದವು. ತನ್ನ ಗ್ರಹಚಾರ ಪೂರ್ಣವಾಗಿ ಕೆಟ್ಟಿದ್ದು ಅವನಿಗೆ ಅರಿವಾಯಿತು. ಅದರಲ್ಲೂ ಈ ದಫೇದಾರನೇನಾದರೂ ಸತ್ತರೆ ಆ ಕೊಲೆಗೂ ತಾನೇ ಕಾರಣನಾಗುವುದರಿಂದ ಜೀವಾವಧಿಯೇ ತನಗೆ ಒದಗಬಹುದಾದ ಕನಿಷ್ಠ ಶಿಕ್ಷೆಯೆಂದು ಅರಿವಾಗಿ ಕಾಲುಗಳು ಥರಥರ ನಡುಗತೊಡಗಿದವು. ಇಂಥ ಅಪಾಯದಲ್ಲೂ ಮುನಿಶಾಮಿಯ ಕುತಂತ್ರಿ ಬುದ್ಧಿ ಕೆಲಸ ಮಾಡಿತು. ಅವನು ನೇರವಾಗಿ ಡಿಎಸ್ಪಿ ಸಾಹೇಬರ ಕಾಲಿಗೆ ಬಿದ್ದು ಅದೊಂದು ಮಹಾಪುಂಡು ಚಿರತೆ ಎಂದು, ಅದರ ಈ ವರ್ತನೆಗೆ ತಾನು ಖಂಡಿತ ಕಾರಣನಲ್ಲ ಎಂದು, ಅದರ ಅನಾಹುತಗಳನ್ನು ತಡೆಯಲು ತಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಎಂದು ಹೇಳಿದ. ಅಲ್ಲದೆ ಆ ಚಿರತೆಯನ್ನು ಕೊಂದು ಶಿಕ್ಷಿಸಲು ತನಗೆ 4 ದಿನ ಕಾಲಾವಕಾಶ ಕೊಡಿ, ಅಷ್ಟರೊಳಗೆ ಅದನ್ನು ಮುಗಿಸದಿದ್ದರೆ ತಾವು ನನ್ನ ಮೇಲೆ ಕಾನೂನಿನ ಕ್ರಮ ತಗೊಳ್ಳಿ ಎಂದು ಅಳುತ್ತಾ ಗೋಳಾಡಿದ. ಆ ಡಿಎಸ್ಪಿ ಬಹಳ ಕರ್ತವ್ಯ ಪ್ರಜ್ಞೆಯ ಮನುಷ್ಯ. ಅವನಿಗೆ ನಿಜವಾಗಿಯೂ ಈ ಚಿರತೆಯ ಪಿಡುಗನ್ನು ನಿವಾರಿಸುವುದು ಮುಖ್ಯವಾಗಿತ್ತು. ಹೆಚ್ಚಾದರೆ ಈ ಬಡಪಾಯಿ ಮುನಿಶಾಮಿಯ ಮೇಲೆ ಕಾನೂನು ಕ್ರಮ ಜರುಗಿಸುವುದಲ್ಲ. ಏಕೆಂದರೆ ಈ ಚಿರತೆ ಇನ್ನೇನೂ ನರಭಕ್ಷಕನಾಗಿ ಪರಿವರ್ತನೆಗೊಳ್ಳುವ ಹಂತದಲ್ಲಿತ್ತು. ಮುನಿಶಾಮಿಯೇನು ಚಿರತೆಗಿಂತ ಅಪಾಯಕಾರಿಯಾಗುವ ಸಾಧ್ಯತೆ ಇರಲಿಲ್ಲ. ಹೆಚ್ಚಾದರೆ ಹಲವಾರು ಕಿಡಿಗೇಡಿ ಕೆಲಸಗಳನ್ನಾದರೂ ಮಾಡಿಯಾನಷ್ಟೇ. ಆದ್ದರಿಂದ ಡಿಎಸ್ಪಿ ಆತನಿಡೆ ಆ ಚಿರತೆ ಕೊಂದು ತನಗೆ ಒದಗಲಿರುವ ದುರ್ಗತಿಯಿಂದ ತಪ್ಪಿಸಿಕೊಳ್ಳಲು ಕೇವಲ 4 ದಿನ ಕಾಲಾವಕಾಶ ಕೊಟ್ಟು ಲಾಕಪ್ಪಿನಿಂದ ಹೊರಬಿಟ್ಟರು. ಅದೇ ದಿನ ಸಾಯಂಕಾಲ ನಾನು ಕಾಫಿ ಕುಡಿಯುತ್ತಾ ಕುಳಿತಿರಬೇಕಾದರೆ ಸರ್ 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 ಎಂಬ ಕರುಣಾಜನಕ ಕ್ಷೀಣ ಧ್ವನಿಯೊಂದು ಕೇಳಿಸಿತು. ನಾನು ಬಾಗಿಲು ತೆರೆದು ನೋಡಿದಾಗ ಕಣ್ಣಿನಿಂದ ಧಾರಾಕಾರವಾಗಿ ನೀರಿಳಿಯುತ್ತಿದ್ದ ಮುನಿಶಾಮಿ ಅಲ್ಲಿ ನಿಂತಿದ್ದ. ನಲ್ಲಿಬಿಟ್ಟ ಹಾಗೆ ಧಡೀರ್ ಕಣ್ಣೀರ್ಗರೆಯಲು ಅದೇನು ತಂತ್ರ ಉಪಯೋಗಿಸುತ್ತಿದ್ದನೋ ಆ ಗುಟ್ಟು ಮಾತ್ರ ನನಗಿನ್ನೂ ಅವನು ಹೇಳಿಲ್ಲ. ಒಳಗೆ ಬಂದವನು ಕುಳಿತುಕೊಂಡು ಅಲ್ಲಿಯವರೆಗೆ ನಡೆದ ಚಿರತೆ ಹಗರವನ್ನೆಲ್ಲ ಸವಿಸ್ತಾರವಾಗಿ ನನಗೆ ಹೇಳಿದ. ನಾನು ಹೇಳಿರುವ ಕಥೆಯ ಬಹಳಷ್ಟೆಲ್ಲ ಅವನೇ ನನಗೆ ಹೇಳಿದ್ದು. ಅವನಿಗೆ ಆ ಚಿರತೆ ಮುಗಿಸಲು ಇನ್ನು 4-5 ದಿನ ಗಡುವಿತ್ತು. ಅಷ್ಟರೊಳಗೆ ಅದನ್ನು ಮುಗಿಸದಿದ್ದರೆ ನಾನಿನ್ನೆಂದೂ ತಮ್ಮ ಮುಖ ನೋಡದ ಹಾಗೆ ಶಾಶ್ವತವಾಗಿ ಜೈಲಿನಲ್ಲಿ ಆಯುಷ್ಯ ಕಳೆಯಬೇಕಾಗುತ್ತದೆ ಎಂದು ಗೋಳಾಡಿದ. ನಾನು ಎಲ್ಲಾದಲೂ ತಲೆ ತಪ್ಪಿಸಿಕೊಂಡು ಪರಾರಾಗುವ ಉಪಾಯ ನೀನೇಕೆ ಮಾಡಲಿಲ್ಲ ಎಂದು ನಗುತ್ತಾ ಕೇಳಿದೆ. ಅದಕ್ಕೆ ಅವನು, ನಾನು ಈ ವಯಸ್ಸಿನಲ್ಲಿ ತಲೆ ತಪ್ಪಿಸಿಕೊಂಡು ಎಲ್ಲಿ ಹೊಟ್ಟೆ ಹೊರೆಯಲಿ ಮಾಸ್ಟರ್? ನೀವೇ ಯೋಚಿಸಿ. ಇಲ್ಲಿ ದೊರಕುವಂತೆ ಶಿಕಾರಿ ಹುಚ್ಚು ಇರುವ ಜೆಂಟಲ್ಮೆನ್ ಹಂಟರ್ಗಳು ಕೇಳಿದಾಗೆಲ್ಲ ಹಣ ಬಿಚ್ಚುವ ಶಿಕಾರಿಯವರು ಬೇರೆಲ್ಲಿ ಸಿಗುತ್ತಾರೆ? 2 ರೂಪಾಯಿಗೆ ಕತ್ತೆಗಳು ಎಲ್ಲಿ ಸಿಗುತ್ತಾವೆ? ಸುಳ್ಳೋ ಪಳ್ಳೋ ಹೇಳಿಕೊಂಡು ಹೇಗಾದರೂ ಹೊಟ್ಟೆಪಾಡು ಮಾಡುತ್ತಿದ್ದ